श्रीगुरुभ्यो नमः। हरिः ओम्। अत्युद्रिक्त विदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिम् सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजम् नित्यं सदोपास्महे. 5 ಜನ ಋಷಿಕುಮಾರರು, 6ನೇದವರಾಗಿ ಉದ್ದಾಲಕರು, ಇವರೆಲ್ಲರೂ ಸೇರಿಕೊಂಡು ಕೇಕಯ ದೇಶದ ರಾಜನಾದ ಅಶ್ವಪತಿಯ ಕಡೆಗೆ ಹೋಗಿದ್ದಾರೆ. ವೈಶ್ವಾನರ ರೂಪಿಯಾದ ಪರಮಾತ್ಮನ ಗುಣಗಳನ್ನ, ಅವನ ಅಂಗಗಳನ್ನ, ಕ್ರಿಯೆಗಳನ್ನ ತಿಳಿದುಕೊಳ್ಳಬೇಕು ಅಂತ ಬಂದಿದ್ದಾರೆ. ಆಗ ಪ್ರಾತಃ ಕಾಲದಲ್ಲಿ ಹೇಳ್ತೇನೆ ಅಂತ ಸಂಕಲ್ಪ ಮಾಡಿದ್ದಾನೆ. ಆ ಪ್ರಾತಃ ಕಾಲ ಬಂದಾಯಿತು. ಹೇಳ್ರಿ ಅಂತ ಕೇಳಿದ್ರೆ ಉಪದೇಶವನ್ನ ಮಾಡ್ತಾ ಇದ್ದಾರೆ. 387ನೇ ಪುಟದಲ್ಲಿ ಔಪಮನ್ಯವ ಕಂ ತ್ವಮಾತ್ಮಾನ ಉಪಾಸ್ಯ ಇತಿ ದೇವಮೇವ ಭಗವೋ ರಾಜನ್ನಿತಿ ಹೋವಾಚ. ಪ್ರಾರಂಭ ಆಯ್ತು ನೋಡ್ರಿ. ಏನಂತ ಪ್ರಾರಂಭ ಆಯ್ತು ಕೇಳ್ತಾ ಇದ್ದಾರೆ. ಔಪಮನ್ಯವ ಅಂತ ಯಾರಿಗಂತ ಇದ್ದಾರ? ಉಪಮನ್ಯುವಿನ ಮಗನಾಗಿರುವಂತಹ ಪ್ರಾಚೀನ ಶಾಲ ಅಂತ ಅವನಿಗೆ ಹೆಸರು. ಅವನಿಗೆ ಕೇಳ್ತಾರ, ಕಂ ತ್ವಂ ಆತ್ಮಾನಂ ಉಪಾಸೆ ಇತಿ ಉಪಾಸ್ಯ ಇತಿ. ನೀನು ಯಾವ ತರಹದ ಅಂದ್ರೆ ವೈಶ್ವಾನ ರೂಪಿಯಾದ ಭಗವಂತನನ್ನ ಹೇಗೆ ಉಪಾಸನೆ ಮಾಡ್ತೀಯಪ್ಪ ಹೇಳು ಅಂತ ಕೇಳ್ತಾ ಇದ್ದಾನೆ. ವೈಶ್ವಾನ ರೂಪಿ ಪರಮಾತ್ಮನ ಉಪಾಸನ ಮಾಡ್ಲಿಕತಿ, ಅವನ ಹೆಸರೇನು, ಅವನ ಗುಣ ಏನು ಹೇಳು ಅಂತ ಕೇಳ್ತಾ ಇದ್ದಾರೆ. ಯಾರು? ರಾಜ. ವಿಚಿತ್ರ ಅನ್ಸಂಗಿಲ್ಲ? ಏನಂತ ಹೇಳಿ ವಿಚಿತ್ರ ಅನ್ಸೋದು? ನನಗ ಗೊತ್ತಿಲ್ಲ ಅಂತ ನಿನ್ ಕಡೆ ಕೇಳಿಕ್ ಬಂದೀನಿ. ಅವ್ರು ಉಲ್ಟಾ ಅಂತಾರ, ನೀ ಹೇಳು, ನೀ ಏನ್ ಉಪಾಸನೆ ಮಾಡ್ತಿ ಹೇಳು ಅಂತ ಕೇಳಿಗತಾರ. ಮೇಲ್ನೋಟಕ್ಕೆ ಏನಾಗ್ತದ ನಮಗ ಅಂತಂದ್ರ ಲಘು ಗೊತ್ತಾಗೋದೇ ಇಲ್ಲದು, ವಿಷಯ ಸ್ಪಷ್ಟ ಆಗೋದೇ ಇಲ್ಲ. ನೋಡ್ರಿ, ಮಜಾ ಆದ ವಾಕ್ಯ ಇದು. ಹೆಂಗದ ಅಂತಂದ್ರ, ಗುರುಗಳ ಕಡೆಗೆ ಶಿಷ್ಯ ಓದ್ಲಿಕ್ ಬಂದ ಶಿಷ್ಯನಿಗೆ ಗುರುಗಳು ಏನ್ ಮಾಡ್ಲಿಕತ್ತಾರ ಅಂದ್ರೆ ಪ್ರಶ್ನೆ ಮಾಡ್ಲಿಕತ್ತಾರ. ಏನು ಪ್ರಶ್ನೆ ಮಾಡ್ಲಿಕತ್ತಾರ ಹೇಳಿ ನೋಡಂತ. ನೀನು ಮತ್ತ ವೈಶ್ವಾನರನನ್ನ ಯಾವ ರೀತಿಯಾಗಿ ಉಪಾಸನಾ ಮಾಡ್ತಾ ಇದ್ದಿ ಹೇಳು ಅಂತ ಕೇಳಿಕತ್ತಾರ. ನನಗೆ ವೈಶ್ವಾನರ ಯಾರು ಅಂತ ತಿಳ್ಕೊಳ್ಬೇಕಾಗಿದ್ದಕ್ಕ ನಿಮ್ ಹತ್ರ ಬಂದಿದ್ದೀನಿ ಅಂತ ಮಾಡ್ಲಿಕತ್ತಾರ. ಏನು? ಯಾವ ವಿಷಯದಲ್ಲಿ ನನಗೆ ಅಜ್ಞಾನವಿದೆಯೋ ಅದನ್ನ ತಿಳಿದುಕೊಂಡು ಪರಿಹರಿಸಿಕೊಳ್ಳಬೇಕು ಅಂತ ನಾನು ಬಂದಿದ್ದಿದ್ರೆ, ಪ್ರತಿಯಾಗಿ ಗುರುಸ್ಥಾನದಲ್ಲಿ ಕುಳಿತಿರುವಂತಹ ಅಶ್ವಪತಿ ರಾಜ, ನೀನು ಆ ವೈಶ್ವಾನ ರೂಪಿಯಾದ ಪರಮಾತ್ಮನನ್ನ ಯಾವ ಹೆಸರಿನಿಂದ ಹೇಗೆಂದು ಉಪಾಸನೆ ಮಾಡ್ತಿ ಹೇಳು ಅಂತ ಕೇಳ್ತಾ ಇದ್ದಾರಂತೆ. ಏನ್ ಹೇಳ್ಬೇಕು ಇದಕ್ಕ? ಹಿಂಗ ಕ್ರಮ ಅದ ಏನು ಅಂತ ಕೇಳಿದ್ರೆ, ಹೌದು. ಏನು ಅಂತಂದ್ರ, ಮುಂದೆ ಇಲ್ಲೇ 7ನೇ ಅಧ್ಯಾಯದಲ್ಲಿ ಒಂದು ಪ್ರಸಂಗ ಬರ್ತದೆ. ಏನ್ ಪ್ರಸಂಗ ಬರ್ತದೆ ಅಂತಂದ್ರೆ, ನಾರದರು ಸನತ್ ಕುಮಾರ್ ಕಡೆಗೆ ಹೋಗ್ತಾರೆ. ಸನತ್ ಕುಮಾರ್ ಕಡೆಗೆ ಹೋಗಿ ನನಗೆ ಪಾಠ ಹೇಳ್ರಿ ಅಂತ ಕೇಳ್ತಾರೆ. ಯಾರ ಕಡೆಗೆ ಹೋಗ್ತಾರ? ನಾರದರು ಸನತ್ ಕುಮಾರನ ಕಡೆ ಹೋಗ್ತಾರೆ. ಏನಂತ? ಪಾಠ ಹೇಳ್ರಿ ಅಂತ ಹೇಳಿದುಕೊಂಡು ಹೇಳಿ. ಅದಕ್ಕೆ ಸನತ್ ಕುಮಾರ್ ಅಂತಾರ, ನೀ ಏನ್ ಕಲ್ತಿ ಹೇಳು ಅಂತ ಕೇಳ್ತಾರ. ಅರೇ, ನಾ ಪಾಠ ಹೇಳ್ರಿ ಅಂತ ಕೇಳಿಕ್ ಬಂದ್ರೆ ನೀ ಏನ್ ಕಲ್ತಿ ಹೇಳು ಅಂತಂತೀಯಲ್ಲ ಅಂದ್ರೆ, ಅದಕ್ಕೆ ಅರ್ಥ ಇಷ್ಟು. ಏನು ಅಂತಂದ್ರೆ, ನಾನು ನಿನಗೆ ಹೇಳಿಕೊಡಬೇಕಾಗಿದ್ದರೆ ಈಗಾಗಲೇ ನೀನು ತಿಳಿದದ್ದನ್ನ ಮತ್ತೆ ಹೇಳಿಕೊಡುವುದಾಗಬಾರದು. ಅದು ವ್ಯರ್ಥವಾದ ಭಾಗ. ಅದು ಸಮಯವನ್ನ ಕೊಲ್ಲುವುದು, ವ್ಯರ್ಥವಾಗಿ ಸಮಯವನ್ನ ಹಾಳು ಮಾಡುವುದು. ಹಾಗಾದ್ರೆ ನಿನಗೇನ್ ಬೇಕಾಗ್ಯದ ಅಂತ ನೀನು ನನಗೆ ಹೇಳಿದರೆ ಆಗ ನಿನಗೆ ಗೊತ್ತಿಲ್ಲದೆ ಇರೋ ಅಂಶವನ್ನಷ್ಟೇ ಹೇಳಿ ಬರ್ತದೆ. ಒಂದು. ಎರಡನೇದ್ದು, ಬೇರೆ ವಿಷಯವನ್ನು ಹೇಳಲಿಕ್ಕೆ ಅವಕಾಶ ವಿನಿಯೋಗ ಆಗ್ತದೆ. ಯಾವ ಸಮಯ ನಾವು ಎಲ್ಲಿ ಲಕ್ಷ್ಯ ಕೊಡಬೇಕು ಅಂದ್ರೆ, ಯಾವ ಸಮಯವನ್ನು ನಾವು ಹೇಳಿದ ವಿಷಯವನ್ನೇ ಹೇಳಲಿಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದೇವೋ ಅದು ಉಳಿದು ಇನ್ನು ಹೆಚ್ಚಿನ ವಿಷಯವನ್ನು ಹೇಳಲಿಕ್ಕೆ ಅವಕಾಶ ಆಗ್ತದ. ಸರಿಯಾ? ಎಲ್ರಿಗೂ ಅರ್ಥ ಆಯ್ತಾ? ಅಂದ್ಮೇಲೆ ಔಪಮನ್ಯು, ನೀನು ವೈಶ್ವಾನ ರೂಪಿಯಾದ ಪರಮಾತ್ಮನನ್ನ ಏನೆಂದು ಹೆಸರಿನಿಂದ ಯಾವ ರೂಪವನ್ನ ಉಪಾಸನೆ ಮಾಡ್ತಿದ್ದಿ ಹೇಳು. ಆದರೆ ಹಾಗೆ ಹೇಳಿದ್ದಾದರೆ ನಾನು ನಿನಗೆ ಗೊತ್ತಿಲ್ಲದ ಅಂಶವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇನೆ.
ಅದಕ್ಕ ಗುರುವಾದವನ್ ಪ್ರಶ್ನೆ ಕೇಳಲಿಕ್ಕೆ ಬರ್ತದ ಶಿಷ್ಯನಿಗೆ. ಇದು ಒಂದು ರೀತಿಯಿಂದ ಉತ್ತರ. ಎರಡನೇದ್ದು ಹಿಂಗ್ ಹೇಳ್ಬೇಕು, ಈಗ ಒಂದು ಉತ್ತರ ಹೇಳ್ಬೇಕು. ಎರಡನೇದ್ದೇನು ಅಂತ ಕೇಳಿದ್ರೆ, ನಿಜವಾಗಿಯೂ ಅವನಿಗೆ ಆ ಪ್ರಶ್ನೆ ಬಂದಿದೆಯಾ ಅಥವಾ ಸ್ವಾಭಾವಿಕವಾಗಿ ಯಾವುದೋ ವಾಕ್ಯವನ್ನ ಕೇಳುವಾಗ ಒಂದು ಸಂದೇಹ ಮೂಡಿದೆಯಾ? ಹಿಂಗೊಂದದ ನಮ್ದು. ಏನು ಏನೋ ಯಾವ್ದೋ ಮಾತು ಕೇಳಿಕತ್ತಾನ, ಹಿಂಗ ಬಸ್ ಹತ್ಬೇಕು, ಹಂಗ ಹೋಗ್ಬೇಕು, ಉಡುಪಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಮಧು ಸರೋವರಕ್ಕೆ ಹೋಗ್ಬೇಕು, ಸ್ನಾನ ಮಾಡ್ಬೇಕು ಅಂತ ಹಿಂಗ ಅಲ್ಲಿಗತ್ತಾನ. ಇದಕ್ಕಿದ್ದಂಗ ಅವ ಪ್ರಶ್ನೆ, ಅಲ್ಲ ಸ್ನಾನಕ್ಕೆ ಬಿಡ್ತಾರ ಮಧು ಸರೋವರದಾಗ ಅಂತ ಕೇಳ್ಬಿಡ್ತಾವ. ಮಧು ಸರೋವರದಲ್ಲಿ ಸ್ನಾನಕ್ಕೆ ಬಿಡ್ತಾರಾ ಅಂತ ಕೇಳಿದ. ಈ ಪ್ರಶ್ನೆ ಇದು ಅವನ ಅಂತರಾಳದಿಂದ ಬಂದ ಪ್ರಶ್ನೆ ಅಲ್ಲ. ಅವನ ಅಂತರಾಳದಿಂದ ಬಂದ ಪ್ರಶ್ನೆಯೇ ಅಲ್ಲ ಇದು. ಅವಂಗ ಉಡುಪಿಯೂ ಸಂಬಂಧ ಇಲ್ಲ, ಮಧು ಸರೋವರೂ ಸಂಬಂಧ ಇಲ್ಲ. ಸುಮ್ಮನೆ ಯಾರೋ ಮಾತಾಡೋ ಕಾಲಕ್ಕೆ ಅಲ್ಲ ಈಗ ಬಿಡ್ತಾರ ಸ್ನಾನಕ್ಕೆ ಅಂತ ಕೇಳಿದವ. ಅಂದ್ರೆ ಈ ತರಹದ ಪ್ರಶ್ನೆ ಇದೆಯಾ, ಅಥವಾ ಅವನಿಗೆ ಆ ಪ್ರಶ್ನೆ ಎಷ್ಟು ದೂರದವರೆಗೆ ಕರೆದುಕೊಂಡು ಬಂದಿದೆ ಅಂತಂದ್ರೆ, ತನ್ನ ಮನೆಯನ್ನು ಬಿಡಿಸಿತು, ಉದ್ದಾಲಕರ ಕಡೆಗೆ ಕರೆದುಕೊಂಡು ಬಂತು, ಉದ್ದಾಲಕರ ಜೊತೆಗೆ ಕೂಡಿಸಿಕೊಂಡು ನನ್ನ ಮನೆಯವರೆಗೆ ಬಂದಿದೆ. ಹಂಗಾರ ಆ ಪ್ರಶ್ನೆ ಅಷ್ಟು ತೀವ್ರವಾಗಿದ್ರೆ ಮಾತ್ರ ಉತ್ತರ ಕೊಡ್ಬೇಕು ಹೊರತಾಗಿ ಖಾಲಿ ಪುಕ್ಕಟ ಸ್ವಾಮಿ ಪುಷ್ಕರಣ ಸ್ನಾನಕ್ಕೆ ಬಿಡ್ತಾಗ್ಲೋ ಅಂತ ಕೇಳಿ ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು. ಸ್ವಾಮಿ ಪುಷ್ಕರಣ ಸ್ನಾನಕ್ಕೆ ಕೊಟ್ರೇನು ಬಿಟ್ರಿ ನಿಮ್ಗೆ, ನೀವು ಇದೇ ಊರ್ನಾಗಿರೋ ಇವ ಎಂದು ಸ್ವಾಮಿ ಪುಷ್ಕರಣ ಹೋಗುದಿಲ್ಲ. ಅಂದ ಮೇಲೆ ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೂ ಒಂದು ವ್ಯವಸ್ಥೆ ಬೇಕು. ಏನು ಅಲ್ಲ ಬರ್ದಿಲ್ಲ ಅದನ್ನ, ನಾ ಹೇಳಿದ್ದೀನಿ ಅದನ್ನ. ಅದಕ್ಕೆ ಹೇಳಿದ್ದು ಏನು ತಿಳಿತೇನೋ, ಪುಸ್ತಕ ಬರ್ದಿರಂಗಿಲ್ಲ ಇದೆಲ್ಲ ಆಚಾರ ಹೇಳ್ಬೇಕಾಗ್ತಿರ್ತದೆ. ಏನ್ರಿ ಭಟ್ರ? ಅದಕ್ಕ ನೋಡ್ರಿ ಏನಂತ ಭಟ್ ಅಂದ್ಕೊಳ್ಳೆ, ಕಾಜಿ ಮಾಡ್ಬೇಡ್ರಿ, ಭಟ್ಟಾಚಾರ ಅಂತ ಹೇಳ್ಬೋಣಂತ. ಅದಕ್ಕೆ ಭಟ್ಟಾಚಾರ್ಯ ಅಂತ ಹೇಳ್ಬಿಟ್ರೆ ಮುಗಿದು ಹೋಯ್ತು. ಆದ್ದರಿಂದ ನೋಡ್ರಿ ಹೇಗಾಯ್ತು, ನೀನ್ ಏನ್ ತಿಳ್ಕೊಂಡಿದ್ದೀಯ ಅದನ್ನ ಹೇಳು ಅಂತಂದ್ರೆ ಆಗ ಅವ್ರು ಹೇಳಿಕ್ ಶುರು ಮಾಡ್ತಾರ. ಔಪಮನ್ಯವ ವಾಕ್ಯ ತಗೊಳ್ರಿ, ಮುಂದೆ ಹೋಗೋಣಂತ. ಕಂ ತ್ವಂ ಆತ್ಮಾನ ಉಪಾಸ್ಯೆ, ನೀನು ಆ ವೈಶ್ವಾನರನನ್ನು ಏನಂತ ಉಪಾಸನೆ ಮಾಡ್ತಿದ್ದಿ ಹೇಳು ಅಂತ ಕೇಳಿದಾಗ, ದಿವಮೇವ ಭಗವೋ ರಾಜನ್ಯಿತಿ ಹೋವಾಚ, ನಾನು ಆ ವೈಶ್ವಾನರೂಪಿಯಾದ ಪರಮಾತ್ಮನನ್ನ ದಿವಹ ಅಂತ ಉಪಾಸನೆ ಮಾಡ್ತೀನಿ. ಏನಂತ ಉಪಾಸನೆ ಮಾಡ್ತೀನಿ ನಾನು? ದಿವಹ ಅಂತ ಉಪಾಸನೆ ಮಾಡ್ತೀನಿ. ಅಲ್ರಿ ವೈಶ್ವಾನ ರೂಪಿ ಪರಮಾತ್ಮನಿಗೂ ದಿವಹ ಎಂಬುದಕ್ಕೆ ಏನ್ ಅರ್ಥ ಗೊತ್ತಾಗ್ಲಿಲ್ವಲ್ಲ ಅಂದ್ರ ಮುಂದೆ ಹೋಗ್ಲಿ. ಸ ಹೋವಾಚ, ಅವ ರಾಜನ್ನಿತಿ ಹೋವಾಚ ಏಷ ವೈ, ಆಗ ರಾಜ ಉತ್ತರ ಕೊಡ್ತಾನೆ, ಅಶ್ವಪತಿ, ಸುತೇಜ ಆತ್ಮ ವೈಶ್ವಾನರೋ ಯಂ ತ್ವಮ ಆತ್ಮಾನ ಉಪಾಸ್ಯೆ. ಓಹೋ, ನೀನು ಆ ನಾಮದಿಂದ ವೈಶ್ವಾನರ ಉಪಾಸನೆ ಮಾಡ್ತಿದ್ದೀಯಾ? ಯಾವ ನಾಮದಿಂದ ಉಪಾಸನೆ ಮಾಡ್ತಿದ್ದೀಯಪ್ಪ ನೀನು? ದಿವಾ ಅಂತ ಉಪಾಸನೆ ಮಾಡ್ತಾ ಇದ್ದೀಯಲ್ಲ. ಅವನ ಹೆಸರೇನ್ ಗೊತ್ತೇನು? ಅವನ ನಿಜವಾದ ಹೆಸರೇನ್ ಗೊತ್ತೇನು? ಅವನ ಇನ್ನೊಂದು ಹೆಸರೇನ್ ಗೊತ್ತೇನು? ಸುತೇಜ ಅಂತ ಅವನ ಹೆಸರು. ಯಾಕ? ಅತಿ ತೇಜಸ್ವಿಯಾಗಿರುವುದರಿಂದ ಆ ವೈಶ್ವಾನ ರೂಪಿಯಾದ ಪರಮಾತ್ಮನಿಗೆ ಸುತೇಜ ಅಂತ ಕರೀತಾರ. ನೀನು ಉಪಾಸನೆ ಮಾಡ್ತಾ ಇದ್ದ ವೈಶ್ವಾನ ರೂಪಿ ಪರಮಾತ್ಮ ಹೆಸರೇನು? ದಿವಾಹ ಅಂತ ಹೆಸರು. ಅಂದ್ರೆ ಏನು ಅಂತ ಅನ್ನೋದಕ್ಕೆ ಶ್ರೀಮದಾಚಾರ್ಯ ತಳಗ ಭಾಷ್ಯ ಕೊಡ್ತಾರ, ಅಲ್ಲಿ ಓದೋಣ ಅಂತ, ಮುಂದೆ ಗೊತ್ತಾಗ್ತದೆ. ಸರಿನಾ? ಇನ್ನು ವಾಕ್ಯ ಬಂದಿಲ್ಲ, ವಾಕ್ಯ ಮುಗಿಸೋಣ ಅಂತ ಪೂರ್ಣ. ಏನಾತ್ ನೋಡ್ರಿ ಈಗ. ಅದಕ್ಕಂದ್ರು ಉಪಮನ್ಯವ, ಇಲ್ಲಿ ಉಪಮನ್ಯ ಪುತ್ರನಾಗಿರುವಂಥವನೇ ನೀನು ತ್ವಮ ಆತ್ಮಾನಂ ಕಂ ಉಪಾಸ್ಯೆ, ನೀ ಹೆಂಗ್ ಉಪಾಸನ ಮಾಡ್ತಾ ಇದ್ದಿ ಹೇಳು ಅಂತ ಕೇಳಿದ್ದಕ್ಕೆ, ದಿವಮೇವ ಭಗವಃ ರಾಜನ್ಯಿತಿ ಹೋವಾಚ, ನಾನು ದಿವ ಅಂತ ಉಪಾಸನೆ ಮಾಡ್ಲಿಕತ್ತೀನಿ ಅಂತಂದ್ರ, ಹೌದಾ, ಏಷ ವೈ ಸುತೇಜ ಆತ್ಮ ವೈಶ್ವಾನರಃ, ನೀ ಉಪಾಸನೆ ಮಾಡುವ ದಿವ ಎಂಬ ಭಗವದ್ ರೂಪ ಯಾವುದು ಗೊತ್ತೇನು? ಅತ್ಯಂತ ತೇಜೋಮಯವಾದ ವೈಶ್ವಾನರೂಪಿಯಾದ ಪರಮಾತ್ಮ. ಎಂ ತ್ವಂ ಉಪಾತ್ಮಾನ ಉಪಾಸ್ಯೆ, ನೀ ಯಾವ ಭಗವಂತನ ಉಪಾಸನ ಮಾಡ್ತಾ ಇದ್ದೀಯಲ್ಲ, ತಸ್ಮಾತ್ ಆ ಉಪಾಸನೆಯ ಫಲವಾಗಿ ತವ ಸುತಂ ಪ್ರಸುತಂ ಆಸುತಂ ಕುಲೇ ದೃಶ್ಯತೆ, ಅದರ ಫಲವಾಗಿ ನಿನಗೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಕಾಣ್ತಾ ಇದ್ದಾರ. ಏನ್ರಿ ಎಷ್ಟ್ ಚಂದ ನೋಡ್ರಿ ವಿಷಯ. ಏನು? ಸುತಂ ಪ್ರಸುತಂ ಆಸುತಂ, ಮಗ ಮೊಮ್ಮಗ ಮರಿ ಮಗ ಇವರೆಲ್ಲರೂ ಕೂಡ ನಿನ್ನ ಮನೆಯಲ್ಲಿ ಕಾಣ್ಲಿಕ್ಕೆ ಕಾರಣ ಏನ್ ಗೊತ್ತೇನು? ನೀನು ಭಗವಂತನನ್ನು ದಿವಾ ಎಂದು ಉಪಾಸನೆ ಮಾಡಿದ್ದಕ್ಕೆ, ಸುತೇಜ ಎಂದು ಉಪಾಸನೆ ಮಾಡಿದ್ದಕ್ಕೆ. ಏನರ್ಥದಕ್ಕ? ಏನೋ ಮಕ್ಕಳು ಮೊಮ್ಮಕ್ಕಳು ಮನ್ಯಾಗ ಗದ್ಲ ಹಾಕ್ತಿರ್ತಾವ, ಈ ಕಡೆ ನಿದ್ದಿಗೂ ಬಿಡುದಿಲ್ಲ, ಆ ಕಡೆ ಊಟಕ್ಕೆ ಬಿಡುದಿಲ್ಲ ಅಂತ ಹಿಂಗ ಅರ್ಥ ಅಂತ ಕೇಳಿದ್ರೆ, ಅತ್ಸ್ಯನ್ನಂ ಪಶ್ಯಸಿ, ನೀನ್ ಹೆಂಗಾಗಿತ್ತು? ಅದಕ್ಕೆ ಅತ್ಸ್ಯನ್ನಂ ಕೇಳಾಚಾರ,
ಇನ್ನು ಕೆಲವೇ ದಿವಸದಾಗ ಆಗೋದದ. ಅದಕ್ಕೆ ಅತ್ಸ್ಯನ್ನಂ ಪಶ್ಯಸಿ ಪ್ರಿಯತಮಂ ಅತ್ಯನ್ನಂ ಪಶ್ಯತಿ. ನೋಡಪ್ಪ, ಅತ್ಸ್ಯನ್ನಂ ಪಶ್ಯಸಿ ಪ್ರಿಯತಮಂ ಅತ್ಯನ್ನಂ ಪಶ್ಯತಿ. ನೋಡು, ನೀನು ಏನಾಗಿದೆ ಗೊತ್ತಾ, ಅನ್ನವನ್ನು ಉಣ್ತಾ ಇದ್ದೀಯ, ಆಮೇಲೆ ಪ್ರಿಯವಾದದ್ದನ್ನು ಕಾಣ್ತಾ ಇದ್ದೀಯ, ಜೊತೆಗೆ ಅತ್ಯನ್ನಂ ಪಶ್ಯತಿ, ಎಲ್ಲಾ ತಿಂದು ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಇಟ್ಕೊಂಡಿದ್ದೀಯ. ಪ್ರಿಯಂ ಭವತಿ ಅಸ್ಯ, ಪ್ರಿಯವಾಗ್ತದ ಯಾರಿಗೆ? ಬ್ರಹ್ಮವರ್ಚ ಸಂಕುಲೆ ಯಹ ಏತಮೇವ ಆತ್ಮಾನ ವೈಶ್ವಾನರ ಉಪಾಸ್ತೆ. ಯಾರು ಈ ರೀತಿಯಾಗಿ ವೈಶ್ವಾನರನನ್ನ ಉಪಾಸನೆ ಮಾಡ್ತಾರೋ ಅವರು ಬ್ರಹ್ಮವರ್ಚಸ್ವಿಗಳಾಗ್ತಾರ, ತಮ್ಮ ಕುಲದಲ್ಲಿ ಹುಟ್ಟಿ ಬರ್ತಾರ. ಅಂದ್ರೆ ಆ ಉತ್ತಮ ಕುಲದಲ್ಲಿ ಹುಟ್ಟಿ ಬಂದು ಬ್ರಹ್ಮವರ್ಚಸ್ವಿಗಳಾಗ್ತಾರ. ಇಷ್ಟ ಹೇಳಿದ್ಮೇಲೆ ಮೂರ್ಧಾತ್ವೇಷ ಆತ್ಮನಃ. ನೋಡು ಏ ಉಪಮನ್ಯಮ, ನೀನು ಉಪಾಸನೆ ಮಾಡಿದ್ದು ವೈಶ್ವಾನರ ನಾಮಕ ಪರಮಾತ್ಮನ ತಲೆಯನ್ನ ಮಾತ್ರ ಉಪಾಸನೆ ಮಾಡ್ತಾ ಇದ್ದಿ. ಅದಕ್ಕ ಮೂರ್ಧಾತೆ ವ್ಯಪತಿಷ್ಯದ್ ಯದ್ಯನ್ಮಾಂ ನಾಗಮಿಷ್ಯತಿ. ಒಂದು ವೇಳೆ ನೀ ನನ್ನ ಹತ್ರ ಬರದೇ ಹೋಗಿದ್ರೆ ಇಷ್ಟೇ ಉಪಾಸನಾ ಮಾಡಿದ ಫಲಕ್ಕಾಗಿ ನಿನ್ನ ತಲೆ ಬಿದ್ದು ಹೋಗ್ತಿತ್ತು, ಒಡೆದು ಹೋಗ್ತಿತ್ತು. ಇತಿ ಕೆಳಗ ಭಾಷ್ಯ. ಕ್ರೀಡಾತ್ಮಕತ್ವಾದ್ ವ್ಯಾಖ್ಯಂಚ ಸುತೇಜಾಶ್ಚಾತಿ ತೇಜಸ ಸ್ವರ್ಗಾಧಾರಂ ಶಿರೋ ವಿಷ್ಣೋ. ಚಾಪ್ಟರ್ ಕ್ಲೋಸ್. ಒಂದು ಘಟ್ಟ ಮುಗೀತಿ ಇಲ್ಲಿಗೆ. ಏನಂತಾರ ಮೊದಲು ಭಾಷ್ಯಾರ್ಥವನ್ನು ನೋಡ್ಬಿಡ್ರಿ. ಕ್ರೀಡಾತ್ಮಕತ್ವಾತ್ ದ್ಯೂ ಆಖ್ಯಂ. ದಿವಹ ದಿವಹ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು? ದ್ಯೂ ಅಂತ ಅರ್ಥ. ದ್ಯೂ ಅಂದ್ರ ಸ್ವರ್ಗ. ಸ್ವರ್ಗಕ್ಕೆ ದ್ಯೂ ಅಂತ ಕರೀತಾರ, ಅದರ ಮುಂದಿನ ಹೆಸರು ದಿವಹ ಅಂತ. ಏನು ಶ್ರೀರಚರ ಬರ್ಕೊಂಡಿರ್ತೀರೇನೋ? ದಿವಹ ದ್ಯೂ ಅನ್ನೋ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ. ಈ ಸ್ವರ್ಗ ಏನಾಗಿದಲ್ಲ, ಆ ಸ್ವರ್ಗಕ್ಕೆ ಆಧಾರವಾಗಿದೆ ಭಗವಂತನ ಶಿರಸ್ಸು, ತಲೆ. ಸರಿನಾ? ಹೆಂಗ ಅರ್ಥ ಮಾಡ್ಕೋಬೇಕು ನಾವೀಗ? ಹೆಂಗ ಅರ್ಥ ಮಾಡ್ಕೋಬೇಕು? ಹೇಗೆ ಕೂರ್ಮ ರೂಪದಲ್ಲಿ ಭಗವಂತನ ಪೃಷ್ಠ ಮಂದರಗಿರಿಗೆ ಆಶ್ರಯವಾಗಿತ್ತೋ ಹಾಗೆ ಭಗವಂತನ ಶಿರಸ್ಸು ಸ್ವರ್ಗವೆಂಬ ಲೋಕಕ್ಕೆ ಆಧಾರವಾಗಿದೆ. ಏನು? ಸ್ವರ್ಗಕ್ಕೆ ಆಧಾರವಾಗಿದೆ ಅಂತ ಆಯ್ತಾ? ಮುಂದೆ ನೋಡ್ರಿ. ಅದಕ್ಕೇನಾತು? ಸ್ವರ್ಗಾಧಾರಂ ಶಿರೋವಿಷ್ಣು. ಮತ್ತೇನಾಗ್ಯದ? ಅತಿ ತೇಜೋಮಯವಾಗಿದೆ ಅವನ ಶಿರಸ್ಸು. ಅದಕ್ಕೆ ಸುತೇಜ ಅಂತ ಕರೀತಾರ. ಮತ್ತ ದಿವಹ ದ್ಯೂಹು ಅಂತ ಯಾಕೆ ಕರೀತಾರ ಅಂದ್ರೆ, ದಿವು ಕ್ರೀಡಾಯಾಮ್ ಅಂತ ಸಂಸ್ಕೃತದಲ್ಲಿ ಧಾತು. ಅದು ಕ್ರೀಡಾ ಎಂಬ ಅರ್ಥವನ್ನ ಹೇಳುವ, ಕ್ರೀಡೆ ಎಂಬ ಅರ್ಥವನ್ನ ಹೇಳುವ ದ್ಯೂ ಧಾತುವಿನಿಂದ ದ್ಯೂ ಎಂಬ ಧಾತುವಿನಿಂದ ದಿವ ಎಂಬ ರೂಪ ಹುಟ್ಟುಕೊಂಡದ. ದಿವು ಕ್ರೀಡಾಯಾಮ್. ದಿವು ಎಂಬ ಧಾತುವಿಗೆ ಕ್ರೀಡಾ ಎಂಬ ಅರ್ಥದಲ್ಲಿ ದ್ಯೂ ದಿವಹ ಅನ್ನೋ ರೂಪಗಳಾಗಿವೆ. ಬರೋಣಂತೀಗ ಅದೇ ಪ್ರಶ್ನೆ. ವಾವ್, ವೆರಿ ಗುಡ್, ನೈಸ್ ಪ್ರಶ್ನೆ. ಈಗ ಅದೇ ಪ್ರಶ್ನೆ ಮಾಡೋ ಇದ್ದೆ ನಾನೀಗ. ಏನು ಅಂತಂದ್ರ ಕ್ರೀಡಾ ಸ್ವರೂಪ ನೋಡ್ರ್ಯಾ. ಮೊದಲನೆಯದ್ದು ಏನೇನ್ ತಿಳ್ಕೊಂಡಿದ್ದೀವಿ ನಾವೀಗ? ಭಗವಂತನ ಶಿರಸ್ಸಿಗೆ ಸ್ವರ್ಗಾಧಾರತ್ವ ಉಂಟು. ಭಗವಂತ ತನ್ನ ತಲೆಯ ಮೇಲೆ ಶಿರಸ್ಸನ್ನ ಇಟ್ಟುಕೊಂಡಿದ್ದಾನೆ. ಯಾಕ? ಅದ್ ಹೆಂಗ್ ನಿಂತ್ಕೋಬೇಕದು? ನಮಗ್ ನೋಡಿದ್ರೆ ಏನು ಇಲ್ಲ, ಅಂತರಾಳದಲ್ಲಿ ನಿಂತದ ಅಂತ ಅನಿಸ್ತಿರ್ತದೆ ಸ್ವರ್ಗ. ಯಾಕಂದ್ರೆ ನಾವು ಅದನ್ನ ಕೇಳಿದ್ದ ಹಂಗೆ ಕೇಳಿವಿ ಪುರಾಣದಾಗ. ಇದ್ರ ಮೇಲೆ ಇದ್ದದ ಅಂತಂದ್ರೆ ಅದು ಏನೂ ಇಲ್ಲದೆ ಅಂತರಾಳದಲ್ಲಿ ನಿಂತ್ಕೊಂಡಿದೆ ಅಂತ ಇಲ್ಲ ಅಂತಾರೆ. ಅದಕ್ಕೂ ಆಧಾರನಾದವನು ಭಗವಂತ, ಅವನ ಶಿರಸ್ಸು. ಸ್ವರ್ಗಾಧಾರವಾದದ್ರಿಂದ ಭಗವಂತನ ಶಿರಸ್ಸಿಗೂ ಸ್ವರ್ಗ ಅಂತ ಹೆಸರು. ಆಮೇಲೆ ಅತಿ ತೇಜೋಮಯವಾದ್ರಿಂದ ಸುತೇಜ ಅಂತ ಹೆಸರು. ಮತ್ತೊಂದೇನು ಅಂತ ಕೇಳಿದ್ರೆ ಅದಕ್ಕೆ ದಿವಹ ಅಂತ ಹೆಸರು ಕರೆದಾರಲ್ಲ. ಯಾಕ ಅಂದ್ರೆ ಕ್ರೀಡಾತ್ಮಕವಾದದ್ದು ಅಂತ ಅರ್ಥ. ಗೊತ್ತಾಯ್ತಿಲ್ಲ? ಕ್ರೀಡಾತ್ಮಕವಾದದ್ದು ಅಂದ್ರೆ ಏನ್ರಿ? ಗೋಳ್ಕಿಡಾಚಾರ ಅಂತ ಪ್ರಶ್ನೆ ಬಂತು ಈಗ. ಏನು ಗುಡಿ ಆಚಾರ? ಏನ್ ಪ್ರಶ್ನೆ ಬಂತು? ಕ್ರೀಡಾತ್ಮಕ ಅಂದ್ರೆ ಅರ್ಥ ಏನು ಸರ್? ಹೇಳ್ರಿ ಸರ್. ಚಟುವಟಿಕೆ ಅಲ್ಲ, ಕ್ರೀಡಾ ಅನ್ನೋ ಶಬ್ದಕ್ಕೆ ಈಗ ಭಗವಂತ ಇದನ್ನ ಮಾಡಿದ್ದು ಕ್ರೀಡಾತ್ಮಕತ್ವ ಅಂತ ಲಿಖತಾರ. ಕ್ರೀಡಾ ಸ್ವರೂಪ ಅನ್ಲಿಕ್ಕತ್ತಾರ. ಭಗವಂತನ ಶಿರಸ್ಸು ಕ್ರೀಡಾ ಸ್ವರೂಪ. ಸ್ವತಃ ಅವನೇ ಕ್ರೀಡಾ ಸ್ವರೂಪ. ಇದರಿಂದ ತಲೆಯೂ ಕ್ರೀಡಾ ಸ್ವರೂಪವಾಗಿದೆ. ಸ್ವತಃ ಭಗವಂತ ಕ್ರೀಡಾ ಸ್ವರೂಪ, ಅದರಿಂದ ಕ್ರೀಡಾ ಸ್ವರೂಪ ಆಗಿದೆ. ಎಲ್ಲರೂ ಗಮನಿಸಬೇಕು, ಬೇರೆ ಕಡೆ ಲಕ್ಷ್ಯ ಕೊಡ್ಬೇಡ್ರಿ. ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಹೊಂಟ್ಬಿಡ್ತದೆ ಆಮೇಲೆ ಹಂಗ ಉದ್ದಕ್ಕದು. ಏನು ಕ್ರೀಡಾತ್ಮಕವಾಗಿದೆ ಅಂತನ್ನೋ ಅಂಶವನ್ನ ನಾ ಬಿಡುದಿಲ್ಲ ಈಗ ಅದನ್ನ. ಯಾಕಂದ್ರೆ ದುರ್ಗಾಚಾರ ಹಚ್ಕೊಟ್ಬಿಟ್ರೆ ನನಗೆ ಹೇಳಬೇಕೀಗ ಅದನ್ನ. ನನ್ ಜವಾಬ್ದಾರಿ ಏನ್ರಿ ಪಂಡನಾಚಾರ ಕ್ರೀಡಾತ್ಮಕವಾಗಿದ್ದು ಅಂತ. ಎಲ್ಲಿ ಕ್ರೀಡಾತ್ಮಕ ಅಂತ ಬರ್ತದ ನೋಡ್ರಿ, ಅಲ್ಲಿ ಯಾವಾಗಲೂ ಕೂಡ ಜಯ ಪರಾಜಯಗಳು ಇರುವುದಿಲ್ಲ. ಫಸ್ಟ್ ನೆನಪಿಟ್ಕೋಬೇಕು ನಾವು. ಏನು ಅಂದ್ರೆ
ಆಟ ಅಂತಂದಾಗ ಆಟದಾಗ ಸೋತ್ರ ಏನೋ ಗೆದ್ರೆ ಏನೋ ಅದ್ರೊಳಗ ಆಟದೊಳಗೆ ಸೋಲೋದು ಗೆಲ್ಲೋದು ಅಂತ ಇರ್ತೇನೆ ಹೇಳೋಣ ಅಂತ ಇರೋದಿಲ್ಲ. ಸೋಲೋದು ಗೆಲ್ಲೋದು ಇರ್ತೇನ್ರಿಪ್ಪ. ಹಾ ಅದಕ್ಕ ಏನ್ ಗೊತ್ತಾತಿಲ್ಲ, ವಿಷಯ ತಿಳಿತಿಲ್ಲ. ಆಟ ಆಡ್ತಿದ್ರ ದಣಿವ್ ಅನ್ಸೋದಿಲ್ಲ, ನೆನಪಿಟ್ಕೊಳ್ರಿ. ಕೆಲಸ ಶಣೆ ಆಗಿರೋದು ಏಕಾದಶಿ ಪುಣ್ಯಾತ್ಮಂದು. ಯಾವಾಗ ನಾವಿದೊಂದು ಕೆಲಸ ಇದು ಆಟ ಅನ್ಕೊಳ್ತೀವಿ, ಆಟ ಆಡ್ತಿದ್ದಾಗ ಏನಾಗೋದಿಲ್ಲ ನಮಗೆ ಅಂತಂದ್ರೆ ದಣಿವಾಗೋದಿಲ್ಲ, ಜಯ ಪರಾಜಯಗಳು ಬರೋದಿಲ್ಲ. ಗೊತ್ತಾಯ್ತಾ? ಇಲ್ಲಿ ನಾವು ಒಂದು ವೇಳೆ ಇದನ್ನ ಆಟ ಅಲ್ಲ ಅಂತ ತಿಳ್ಕೊಂಡಾಗ ದಣಿವಾಗ್ಲಿಕ್ಕೆ ಶುರುವಾಗ್ತದೆ, ಜಯ ಪರಾಜಯಗಳ ಇದು ಬರ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಹೇಳಿದ್ದು ದೇವರು ಇಡೀ ಜಗತ್ತನ್ನ ಆಟ ಆಡ್ತಾನ. ದೇವಶೇಷ ಸ್ವಭಾವೋಯಂ ಅಬ್ಧಕಾಮಸ್ಕ ಸ್ಪೃಹ. ಭಗವಂತನ ಈ ಕ್ರೀಡಾಗುಣ ವಿಶಿಷ್ಟನಾಗಿದ್ದಾನೆ ಅಂತ ಹೇಳ್ತಿರಂಗಿಲ್ಲ, ಮತ್ತೆ ದೇವ ಅಂತ ಅಂದ್ಕೊಳ್ಳಿ ಕ್ರೀಡಾಗುಣ ವಿಶಿಷ್ಟ ಅಂತ ಅಂದ್ರೆ ಅವ ಎಂದೂ ಸಹಿತ ಈ ಜಗತ್ತಿನ ವಿಷಯದಲ್ಲಿ ಪರ್ಸನಲ್ ಆಗಿ ತಗೊಂಡೇ ಇಲ್ಲ. ಇದು ಒಂದು ಆಟ ಅಂತ ತಗೊಂಡದ್ದಕ್ಕೇನೆ ಅವನಿಗೆ ಜಯವೂ ಪರಾಜಯವೂ ಎಲ್ಲವೂ ಸಮಾನ ಆಗ್ಬಿಟ್ಟದ, ದಣಿವಿಲ್ಲ, ನಿರಂತರವಾಗಿ ಕಾರ್ಯವನ್ನ ಮಾಡ್ಲಿಕ್ಕೆ ಶುರುವಾಗಿದೆ. ಅದಕ್ಕಾಗಿ ಕ್ರೀಡಾ ಅಂತ ಕರೆದಿದ್ದಾರ. ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ಸ್ ಅಂತ ಇದ್ದಂಗಿದ್ರೆ ಎಂದೂ ಕೂಡ ಏನಾಗೋದಿಲ್ಲ ಅಂತಂದ್ರೆ ದಣಿವಾಗೋದಿಲ್ಲ, ಜಯ ಪರಾಜಯಗಳಾಗೋದಿಲ್ಲ, ಮತ್ತು ತನ್ನನ್ನು ತಾನು ಪೂರ್ಣ ತೊಡಗಿಸಿಕೊಳ್ತಾನ. ವಿಚಿತ್ರ ಹೆಂಗ್ ಗೊತ್ತೇನ್ರಿ, ಆಟ ಆಡ್ತಿರುವಾಗ ತಾನು ಎಲ್ಲವನ್ನ ಮೈಮರೆತು ಆಡ್ಲಿಕ್ಕೆ ಬರ್ತದ. ಎಲ್ಲವನ್ನ ಮೈಮರೆತು ಆಡ್ಲಿಕ್ಕೆ ಬರ್ತದ. ನೀವು ಕೆಲಸ ಅಂತ ಅನ್ಕೊಂಡ್ರಿ ಅಂತ ಇಟ್ಕೊಳ್ರಿ, 5 ಗಂಟೆ ಯಾವಾಗ ಆಗ್ತಂದ್ ಗಡಿಯಾರ ನೋಡ್ತಿರ್ತಾನವ, ಮನೆಗೆ ಹೋಗ್ಬೇಕಾಗ್ಯದ, 5 ಆಗ್ಯದ ಮನೆಗೆ ಹೋಗ್ಬೇಕಾಗ್ಯದ ಅಂತ ತಿಳ್ಕೊಂಡು. ಅಂದ್ರದಲ್ಲಿ ಆಟ ಅಂತಿಲ್ಲ ಅವನಿಗೆ, ಅದೇನಾಗ್ಯದ ಕೆಲಸ ಅಂತ ಆಗ್ಯದ, ಭಾರ ಆತು. ಮಾಡದೆ ಇದ್ರ ಪ್ರೆಷರ್ ಆಗ್ತದೆ. ಆಟ ಅಂತಿದ್ರೆ ಏನಿಲ್ಲ. ಟೆಸ್ಟ್ ಇವತ್ತು ಎಷ್ಟಕ್ಕೆ ಬಂತಷ್ಟಕ್ಕೆ ನಿಲ್ಸ್ಬಿಟ್ಟಿರ್ತಾರೆ, ಟೆಸ್ಟ್ ಮ್ಯಾಚ್ ನಾಳೆ ಮಾತಾಡೋದಂತಾರ ಅವ್ರು. ಯಾಕಂದ್ರೆ ನಮಗೇನು ಇವತ್ತ ಮುಗಿಸ್ಬೇಕಂತಿಲ್ಲ, ಏನಿಲ್ಲ. ಆಟದು ಹೌದಿಲ್ರಿ ಶ್ರೀನಿವಾಸ, ಟೆಸ್ಟ್ ಮ್ಯಾಚ್ 5 ದಿವಸದ್ದು, 1ನೇ ದಿವಸಕ್ಕೆ ಎಷ್ಟಾತ ಅಷ್ಟಕ್ಕ ಬಂತಪ್ಪ. ನಮ್ಮಪ್ಪ ಪಾಠ ಹೇಳ್ತಿದ್ದಂತ, ಯಾರಿಗೋ ಅಂತ ಹೇಳ್ದ, ಹೇಳ್ತಿದ್ದ ನಮ್ಮಪ್ಪನ ಪಾಠ ಎಷ್ಟೋ ತನಕ ಅಂದ್ರೆ ಅವು ಹಪ್ಪಳ ಬರೋ ತನಕ ಅಷ್ಟ ಪಾಠ. ಅಪ್ಪನ ಪಾಠ, ಅಪ್ಪನ ಅವು ಹಪ್ಪಳ ಸುಟ್ಲಿಲ್ಲ, ಪಪ್ಪನ ಪಾಠ ಬಗೀತಂದ, ನಾಳೆ ಹೇಳುತ್ತೆ, ಏನ್ ಟೆನ್ಷನ್ ಇಲ್ಲ. ಹಂಗ ದೇವರಿ ಜಗತ್ತಿನ ಜೊತೆ ವ್ಯವಹಾರ ಮಾಡಿದ್ರಿಂದಾಗಿ ಅವನಿಗೆ ಆಯಾಸ, ಜಯಪರಾಜಯಗಳು, ಚಿಂತೆ ಯಾವುದು ಇಲ್ಲ ಅಂತ ತಿಳ್ಕೋಬೇಕು. ಕೇಳ್ತಾರ ಬಾದಿರ್ಗೆ ಉತ್ತರ ಕೊಟ್ಬಿಟ್ಟೆ ಇರೋಲ್ತ ಯಾಕ ಮುಂದೆ. ಆದ್ದರಿಂದಾಗಿ ನಿನ್ನ ಮನೆಯಲ್ಲಿ ಏನ್ ಕಂಡವಪ್ಪ ಮಹಾರಾಯ, ಎಲ್ಲ ಕಂಡವ ನೋಡು ಅಂತ ಹೇಳಿದ್ರು. ಸರಿ, ನೀನು ನೋಡ್ರಿ, ಇದೊಂದು ನನ್ನ ಮನಸ್ಸಿಗೆ ಹತ್ತಿದ್ದು ಏನು ಅಂದ್ರೆ, ಇದನ್ನ ನೀ ಇಷ್ಟೇ ಉಪಾಸನ ಮಾಡ್ಲಿಕ್ಕೆ ಹತ್ತಿದ್ದಿ. ಇಷ್ಟೇ ಉಪಾಸನ ಮಾಡಿದ್ದಿ ಅಂದ್ರೆ ನೀನು ಭಗವಂತನ ಒಂದು ಅಂಗ ಉಪಾಸನ ಮಾಡಿದ್ದಕ್ಕ ನಿನ್ ತಲೆ ಬಿದ್ದು ಹೋಗ್ತಿತ್ತು. ಹೆಂಗದ ನೋಡ್ರಿ ವಾಕ್ಯ ಅಲ್ಲಿ, ಮೂರ್ಧಾತೆ ವ್ಯಪತಿಷ್ಯತ್ ಯದ್ಯಸ್ಮಾನ್ ಮಾಂ ನಾಗಮಿಷ್ಯಂ. ನೀ ನನ್ನ ಹತ್ರ ಬರದೇ ಹೋಗಿದ್ದರೆ, ನಿನ್ನ ತಲೆ ಬಿದ್ದು ಹೋಗ್ತಿತ್ತು. ಅದಕ್ಕಾಗಿ ನೀನು ಬಂದು ಒಳ್ಳೇದು ಮಾಡಿದಿ ಎಂದ. ಅಂದ್ರೆ ಏನರ್ಥ ಆಯ್ತು, ಭಗವಂತ ಇವನು ನಡೆಸುವಂತಹ ಉಪಾಸನೆಯಿಂದ ಪ್ರೀತನಾಗಿ ಇವನು ಇಷ್ಟೇ ಉಪಾಸನೆಯನ್ನು ಮಾಡುವುದು ಬೇಡ, ನನ್ನ ವಿಷಯದಲ್ಲಿ ಸ್ವಲ್ಪ ಅಧಿಕವಾದ ಉಪಾಸನೆಯನ್ನು ಮಾಡಲಿ ಅಂತ ಅನ್ನುವುದಕ್ಕಾಗಿ ಯೋಗ್ಯ ಗುರುಗಳ ಕಡೆಗೆ ಕರ್ಕೊಂಡು ಬಂದು ತದ್ವಾರ ಜ್ಞಾನವನ್ನ ಮುಟ್ಟಿಸಿ ಅವನ ಕಡೆಯಿಂದ ಉಪಾಸನೆ ಮಾಡಿಸ್ತಿದ್ದಾನೆ. ಅಂದ್ರೆ ಕೆಲವ್ರ ಸಮಸ್ಯೆ ಇರ್ತದೆ, ನಾವು ಮಾಡೋ ಸಂಧ್ಯಾ ವಂದನೆ, ನಾವು ಮಾಡೋ ದೇವ್ರ ಪೂಜೆ ಸರಿ ಅದನೋ ಇಲ್ಲೋ, ಏನ್ ಮಾಡೋದು, ಸುಮ್ನೆ ಮಾಡಿಬೋಣ, ಆಮೇಲೆ ಏನ್ರ ಅವ್ಯವಸ್ಥೆ ಆಗ್ಬೋಣ. ಮೊದ್ಲೇ ಅವ ಸಿಟ್ಟಿಗೆ ಅದು ಕೂತಿರ್ತಾನ, ನರಸಪ್ಪ ಅಂತ ಹೇಳಿ ಅವ ಪರ ಹರಿದು ಹಾಕ್ಬಿಡ್ತಾನೆ. ಬೇರೆ ಈ ಹರಿದಾಕೋ ಕಾರ್ಯಕ್ರಮದಾಗ ಇದ್ದಾನವ ಏನು ಅಂತ ಅಂದುಕೊಳ್ಳಬೇಡಿರಿ. ಏನ್ ತಿಳಿಸಿಕೊಟ್ಟದ್ದು ಈ ವೈಶ್ವಾನರ ರೂಪ ವಿದ್ಯೆಯಿಂದ ನಿಮಗೇನ್ ತಿಳಿದ ಅಷ್ಟು ಉಪಾಸನ ಮಾಡ್ರಿ. ಆ ಉಪಾಸನ ಮಾಡಿ 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 ಪುಣ್ಯ ಸಂಚಿತವಾದಾಗ, ಪಕ್ವ ಕಾಲ ಬಂದಾಗ ಗುರುಗಳ ದ್ವಾರ ಮುಂದಿನ ಉಪದೇಶವನ್ನ ಕೊಡಿಸಿ ದೇವರು ತಾನೇ ಅನುಗ್ರಹ ಮಾಡ್ತಾರೆ. ಆ ಘಟ್ಟ ಇಲ್ಲಿ ತಿಳಿಸ್ಕೊಡ್ತದ, ಆ ಘಟ್ಟ ಇಲ್ಲಿ ತಿಳಿಸ್ಕೊಡ್ತದೆ. ಹೌದು, ನಮ್ದೇನ್ ಸಂಬಂಧದ? ನಾವು ಒದ್ದಿ ಹಚ್ಕೊಂಡು ಕೂತ್ ಬಿಟ್ಟಿವಿ, ನೀರ್ ಹಾಕೋಬಿಟ್ಟು ನಿನ್ ಬಿಟ್ಟದ್ದು. ಅದು ಮನ್ಯಾಗ ಮಡಿಲಿ ಸ್ನಾನ ಮಾಡ್ಲಿಕ್ಕೆ ಒದ್ದಿ ಹಚ್ಕೊಂಡು ಕೂತಿರ್ತಾರಲ್ಲ, ಅವಾಗ ನೀರ್ ತಂದು ಹಾಕ್ತಾರ ಅವರು. ಇವ್ ಒದ್ದಿ ಹಚ್ಕೊಳ್ಳಾರ್ದ ಕೂತ ನೀರ್ ಹಾಕು ಅಂದ್ರೆ ಎಲ್ಲಿ ಹಾಕ್ಲಿ ಅಂತ ಕೇಳ್ತಾರ ಅವರು. ಹಂಗ ಮೇಲ್ನೀರ್ ಹಾಕೋದು ಒಂದು ಪದ್ಧತಿ, ಇದೇ ಪದ್ಧತಿ ಮೇಲ್ನೀರ್ ಹಾಕೋ ಪದ್ಧತಿ ಅಂತ. ಹೌದಿಲ್ರಿ ಪಣ್ಣಂಗ ಹಚ್ಚಾರ ಮೇಲ್ನೀರ್ ಪದ್ಧತಿ, ರೈಟ್. ಸರಿ 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 ಸರಿ. ಮಳೆ ಹಾಡೋದು
ಬ್ರಹ್ಮಾಂಡವೆಲ್ಲ ದೇವನಾಡುವ ಬೊಂಬೆ ಆಟವೇ. ರೈಟ್, ಬರ್ರಿ ಮುಂದೆ ಹೋಗೋಣ ಅಂತ. ಇಷ್ಟ ಆದ್ಮೇಲೆ ಮುಂದಿನ ಅಥೋವಾಚ ಸತ್ಯಯಜ್ಞಂ ಪೌಲಿಶಿಂ. ಅವ ಎರಡನೇ ವಿದ್ಯಾರ್ಥಿ ಸತ್ಯಯಜ್ಞ ಪೌಲಿಶಿ ಅಂತ ಪ್ರಾಚೀನ ಯೋಗ್ಯ. ಅವನ ಹೆಸರು ಪ್ರಾಚೀನ ಯೋಗ್ಯ ಅಂತ ತಿಳ್ಕೊಂಡು, ಪ್ರಾಚೀನ ಯೋಗ್ಯ ಅನ್ನೋ ಶಬ್ದಕ್ಕ ಅನಾದಿ ಕಾಲದ ಯೋಗ್ಯತಾ ಉಳ್ಳವನೇ ಅಂತ ಅರ್ಥದಕ್ಕ. ಏನ್ರಿ ಪ್ರಾಚೀನ ಯೋಗ್ಯ ಅನ್ನೋ ಶಬ್ದಕ್ಕ ಅನಾದಿ ಯೋಗ್ಯತಾ ಉಳ್ಳವನೇ ಅಂತ. ಇದನ್ನು ವೇದೇಶ ತೀರ್ಥ ಶ್ರೀಪಾದರು ಬರೀತಾರೆ, ಪ್ರಾಚೀನ ಯೋಗ್ಯ ಅನಾದಿ ಕಾಲದ ಯೋಗ್ಯತಾ ಇದ್ದವನೇ ಅಂತ. ಏನ್ ಹಂಗಂದ್ರೆ ಅನಾದಿ ಕಾಲದ ಯೋಗ್ಯತಾ ಇದ್ದವನೇ ಅಂತ, ಭಗವಂತನನ್ನ ಭಜಿಸುವ, ದೇವರನ್ನ ಆರಾಧಿಸುವ ಯೋಗ್ಯತಾ ಅಂತನ್ನುವುದು ಇವತ್ತು ನಾಳೆ ಅಡ್ಮಿಷನ್ ತೆಗೆದುಕೊಂಡು ಬಂದದ್ದಲ್ಲ ಶಾಲೆಗಳಲ್ಲಿ. ಅಲ್ಲ ಅಲ್ಲ, ಈ ಜೀವನಿಗೆ ಭಗವದಾರಾಧನಾ ಅಂತನ್ನುವುದು ಏನು? ಅನಾದಿ ಕಾಲದ ಯೋಗ್ಯತಾ, ಅನಾದಿ ಕಾಲದ ಯೋಗ್ಯತಾ. ಆನಂದವರು ಅನಾದಿ ಯೋಗ್ಯತಾ ಅಂತನ್ನುವುದರಿಂದ ಏನ್ ಲಾಭ ಆಯ್ತು ಇಟ್ಟುಕೊಳ್ರಿ. ಏನ್ ಲಾಭ ಆಯ್ತು ಅಂದ್ರೆ, ಅನಾದಿ ಯೋಗ್ಯತಾ ಇದ್ದ ಜೀವರು ಕೆಲವರು ಇದ್ದಾರೆ, ಯೋಗ್ಯತಾ ಇಲ್ಲದ ಜೀವರು ಕೆಲವರು ಇದ್ದಾರೆ. ಯೋಗ್ಯತಾ ಇಲ್ಲದೆ ಇದ್ದ ಜೀವವನ್ನ ನೀವು ಏನು ಪಾಠ ಹೇಳಿ, ಏನು ಪ್ರವಚನ ಮಾಡಿ, ಏನು ತಲೆ ಬರೆದುಕೊಂಡ್ರೂ ಅವರು ಭಕ್ತಿ ಮಾಡುವುದಿಲ್ಲ. ಕತ್ತೆಯನ್ನ ಗಂಗಾ ತನಕ ಕರ್ಕೊಂಡು ಹೋಗಿ ಅಲ್ಲಿ ಸೋಪ್ ಹಚ್ಚಿ ಗಸ ತಿಕ್ಕಿದ್ರೂ ಕೂಡ ಅದು ಕುದುರೆಯಾಗುವುದಿಲ್ಲ. ಅಂದ ಮೇಲೆ ಅನಾದಿ ಯೋಗ್ಯತಾ ಇಸ್ ಇಂಪಾರ್ಟೆಂಟ್ ಅಂತ ಆಯ್ತು. ಅನಾದಿ ಯೋಗ್ಯತಾ ಅಂದ್ರೆ ಏನಾಯ್ತು? ಭಗವದಾರಾಧನಾ ಮಾಡುವಿಕೆ ಅನ್ನುವುದು ಅನಾದಿ ಯೋಗ್ಯತಾ. ಅಂದರೆ ಸ್ವರೂಪತಃ ಭಕ್ತಿ ಉಂಟು, ಭಕ್ತಿ ಉಂಟು. ಸ್ವರೂಪತಃ ಭಕ್ತಿ ಉಂಟು ಅಂದ್ರೆ ಏನರ್ಥ ಅಂತಂದ್ರೆ, ಇವನ ಸ್ವರೂಪದಲ್ಲಿ ಜ್ಞಾನ ಹೆಂಗದ, ಇವನ ಸ್ವರೂಪದಲ್ಲಿ ಆನಂದ ಹೆಂಗದ, ಅವನ ಸ್ವರೂಪದಲ್ಲಿ ಭಕ್ತಿಯೂ ಅದ. ಮತ್ತ ಅತಿಲಿ ಅಂತ ಹೇಳಿದ್ದು, ಈ ಪಾಯಸದಾಗ ಮತ್ತ ಶಾವ್ಗಿನೂ ಅದ, ಸಕ್ಕರೆನೂ ಅದ, ಹಾಲು ಅದ, ಗೋಡಂಬಿ ಅದ, ದ್ರಾಕ್ಷಿ ಅದ ಅಂತಿದ್ದಂಗ ಅವನ ಸ್ವರೂಪದಲ್ಲಿ ಏನೇ ಭಕ್ತಿ ಅದ, ಜ್ಞಾನ ಅದ, ಆನಂದದ, ಪೂಜಾ ಮಾಡ್ಬೇಕು ಅನ್ನೋ ಯೋಗ್ಯತಾ ಅದ, ಎಲ್ಲ ಯೋಗ್ಯತಾ ಅದ. ಅನಾದಿ ಪರ್ಮನೆಂಟ್, ಅದು ಲೈಫ್ ಟೈಮ್ ಸೆಟ್ಟಿಂಗ್, ಅದು ಒಮ್ಮೆ ಮಾಡೋದಿಲ್ಲ ಅದನ್ನ ಹಂಗ. ಮುಗಿದು ಗೊತ್ತಾಯ್ತಿಲ್ಲ ಈಗ? ಓಕೆ ರೈಟ್. ಏನ್ರಿ ತಿಳಿತಿಲ್ಲ? ವಾಹನಗಳಿಗೆ ಲೈಫ್ ಟೈಮ್ ಇನ್ಕಮ್ ಇದನ್ನ ಕಟ್ಬಿಟ್ಟಿರ್ತಾರೆ, ರೋಡ್ ಟ್ಯಾಕ್ಸ್ ಕಟ್ಬಿಟ್ಟಿರ್ತಾರೆ. ರೋಡ್ ಟ್ಯಾಕ್ಸ್ ಒಮ್ಮೆ ಕಟ್ಟೋದು, ಅದನ್ನ 10 ಸಲ ಕಟ್ಟೋಂಗಿಲ್ಲ. ಹಂಗ ಒಮ್ಮೆ ಬಂದ್ಬಿಟ್ರೆ ಮುಗಿದೋದು ಕೆಲಸ. ಮುಂದೆ ನೋಡ್ರಿ, ಪ್ರಾಚೀನ ಯೋಗ್ಯ ಕಮ್ತಮಾತ್ಮಾನ ಉಪಾಸೆ. ನೀ ಯಾವುದು ಭಗವದ್ ರೂಪವನ್ನು ಉಪಾಸನೆ ಮಾಡ್ತೀಪ? ಆದಿತ್ಯಮೇವ ಭಗವೋ ರಾಜನ್. ನಾನು ಭಗವಂತನನ್ನ ಆದಿತ್ಯ ಅಂತ ಉಪಾಸನೆ ಮಾಡ್ತೀನಿ. ಏಷವೈ ವಿಶ್ವರೂಪ ಆತ್ಮ. ಓಹೋ, ಆದಿತ್ಯನ ಅವನ ಹೆಸರೇನ್ ಗೊತ್ತೇನು? ವಿಶ್ವರೂಪ ಅಂತ ಹೆಸರು. ವೈಶ್ವಾನರಹ ಯಂ ತ್ವಮಾತ್ಮಾನ ಉಪಾಸೆ. ಯಾವ ವೈಶ್ವಾನರನ ಉಪಾಸನೆ ಮಾಡ್ತಾ ಇದ್ದಿ ಅವನು. ತಸ್ಮಾತ್ ತವ ಬಹು ವಿಶ್ವರೂಪಂ ಕುಲೆ ದೃಶ್ಯತೆ. ಆದ್ದರಿಂದಲೇನೆ ನಿನ್ನ ಮನೆಯಲ್ಲಿ ನಾನಾ ತರಹದ ಪದಾರ್ಥಗಳು ಕಾಣ್ತಾವ. ಯಾಕ ನೀನು ಭಗವಂತನನ್ನ ಆದಿತ್ಯ ವಿಶ್ವರೂಪ ಅಂತ ಉಪಾಸನೆ ಮಾಡ್ತಾ ಇದ್ದಿ. ಪ್ರವೃತ್ತಃ ಅಶ್ವತರಿ ರಥಃ ದಾಸಿ ನಿಷ್ಕಃ. ನಿನ್ನ ಮನೆಯಲ್ಲಿ ಅಶ್ವತರಿ ಎಂಬ ವಿಶಿಷ್ಟ ಜಾತಿಯ ಕುದುರೆ, ಆ ಕುದುರೆ ಇರುವಂತಹದ್ದಾಗೆ ಇದು. ಅಶ್ವತರಿ ಅಂದ್ರೆ ಏನು? ಹೆಸರುಗತ್ತಿ ಅಂತ ಅರ್ಥ. ಅದಕ್ಕ ಕುದುರೆ ಕ್ರಾಸ್ ಕೂಡಿ ಹುಟ್ಟಿರುವಂತಹದ್ದು, ಎರಡಾಗಿರುವಂತಹದ್ದು. ಅದು ರಥಕ್ಕೆ ಭಾರಿ ಇದು, ಅದು ಚಲೋ ಅದು. ಯಾಕ ಅಂದ್ರೆ ಕುದುರೆಗಳ ರಥ ಕಟ್ಟೋಕ್ಕಿಂತ ಹೆಸರುಗತ್ತೆ ಏನ್ ಕಟ್ತಿದ್ರಿ ಹಿಂದಕ್ಕ, ಎರಡೂ ಆಗ್ತಿತ್ತು. ವೇಗದಿಂದ ಹೋಗ್ತಿತ್ತು, ವಜ್ಜಾನ ಎತ್ತಿತ್ತದು. ಈ ಕುದುರೆ ಬರೀ ವೇಗದಿಂದ ಹೋಗ್ತದ, ಭಾರ ಹೊತ್ಕೊಳ್ಳಿಕ್ ಕಷ್ಟ. ಅದಕ್ಕ ಕತ್ತಿ ಭಾರ ಹೊರಿತದ, ಆದ್ರ ವೇಗದಿಂದ ಹೋಗಿ ಬರುದಿಲ್ಲ. ಅವೆರಡೂ ಕೂಡಿಸಿ ಹುಟ್ಟಿದ್ದಕ್ಕ ಭಾರ ಹೊತ್ಕೊಂಡು ವೇಗದಿಂದ ಹೋಗಿ ಬದುಕ. ಛೇ 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 ಛೇ, ಎಂತಿಂತ ಟೆಕ್ನಾಲಜಿ ಬಂದಿರ್ಬೇಕ್ರಿ ಎಲ್ಲ. ನೋಡ್ರಿ, ಅದಕ್ಕ ಅದ ಆಶ್ಚರ್ಯ ಏನ್ ಗೊತ್ತೇನ್ರಿ? ಇಲ್ಲೊಂದು ಗಮನಿಸ್ಬೇಕು. ಆ ಉಪಾಸನೆ ಮಾಡುವವರಿಗೆ ಯಾರಿಗೂ ಕೂಡ ಏನ್ ಗೊತ್ತಿಲ್ಲ ಅಂದ್ರ, ನಾ ಈ ಉಪಾಸನೆ ಮಾಡಿದ್ದಕ್ಕೆ ನನ್ನ ಮನೆಯೊಳಗೆ ಈ ಪದಾರ್ಥಗಳವ ಅಂತ ಗೊತ್ತಿಲ್ಲ. ನೋಡು, ಭಗವಂತನಿಗೆ ವಿಶ್ವರೂಪ ಅಂತ ಹೆಸರದ, ನೀನ್ ಆದಿತ್ಯ ಅನ್ಲಿಕತ್ತಿ, ಅವನ್ ವಿಶ್ವರೂಪ ಅಂತ ಹೆಸರು. ಅದರ ಪರಿಣಾಮವಾಗಿಯೇ ನಿನ್ನ ಮನೆಯಲ್ಲಿ ನಾನಾ ವಸ್ತುಗಳ ಅತಿ ದೊಡ್ಡ ಸಂಗ್ರಹ ಅದ. ನಿನ್ನ ಮನೆಯಲ್ಲಿ ಅಶ್ವತರಿ ಎಂಬುವಂತಹ ಕುದುರೆಯಿಂದ ಕೂಡಿದ ರಥ ಅದ, ದಾಸರಿದ್ದಾರ, ಬಹಳ ಸಂಪತ್ತದ, ಯಥೇಷ್ಟವಾದ ಅನ್ನವನ್ನು ಉಣ್ತಾ ಇದ್ದಿ ನೀನು. ಅತ್ಯನ್ನಂ. ಗೊತ್ತಿಲ್ಲ ಅವನಿಗೆ ಇದು ಉಪಾಸನೆ ಮಾಡಿದ್ದಕ್ಕೆ ಬಂದದ್ದು ಅಂತ. ಇದರ ಅರ್ಥ ಏನು ಅಂತಂದರೆ, ನನ್ನ ಮನೆಯಲ್ಲಿ ಸಾಮಗ್ರಿ ಸಮೃದ್ಧ ಅವ, ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀನಿ, ಕಣ್ತುಂಬ ನಿದ್ದೆ ಮಾಡ್ತಿದ್ದೀನಿ, ದಾಸದಾಸರಿದ್ದಾರೆ, ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ಇದೆಲ್ಲವೂ ಭಗವದ್ ಉಪಾಸನೆಯ ಫಲವಾಗಿದೆ. ನನಗೆ ಅದು ಗೊತ್ತಿಲ್ಲ ಅಷ್ಟೇ.
ಕೇಳಲಿಕ್ಕೆ ಹೋಗ್ಬೇಡ್ರಿ. ನಾನು ದೇವರನ್ನ ಉಪಾಸನೆ ಮಾಡಿದ್ರೆ ನಂಗೇನ್ ಕೊಟ್ಟ ಅಂತ. ನೀನು ಕೇಳೋಕ್ಕಿಂತ ಮೊದ್ಲೇ ಕೊಟ್ಟಿದ್ದ, ಕೇಳುವಕ್ಕಿಂತ ಮೊದ್ಲೇ ಕೊಟ್ಟಿಟ್ಟ. ಏನ ಉಪನಿಷತ್ತುಗಳು ಎಷ್ಟೆಷ್ಟು ಮುಂದ್ ಹೋಗಿ ಇಡ್ಲಿಕ್ಕೆ ತಾವು ನೋಡ್ರಿ. ಇಲ್ಲದೆ ಇದ್ದರೆ ನಾನು ಉಪಾಸನೆ ಮಾಡುವಕ್ಕಿಂತ ಮೊದಲೇ, ಅಂದ್ರೆ ನಾನು ಕೇಳುವಕ್ಕಿಂತ ಮೊದಲೇ ಕೊಟ್ಟಿರದೇ ಹೋಗಿದ್ದರೆ ನನ್ನ ಉಪಾಸನೆ ಏನು ಅಂತ ತಿಳಿದು ಅನಾನಂತರದಲ್ಲಿ ಈ ಫಲ ಅಂತ ತಿಳಿದು ಅನಾನಂತರದಲ್ಲಿ ಇದು ಬಂದಿದ್ರೆ ನಾನು ಅಷ್ಟು ದಿವಸ ಉಪವಾಸ ಕೊಡ್ಬೇಕಾಗಿತ್ತು. ಅಷ್ಟು ದಿವಸ ನನಗೆ ಹೆಂಡತಿ ಮಕ್ಕಳು ಇರದೇ ಇರಬೇಕಾಗಿತ್ತು. ಸಂಬಂಧವೇ ಇಲ್ಲ. ಓಕೆ, ರೈಟ್, ಡನ್. ಪಶ್ಯಸಿ ಪ್ರಿಯಂ ಭವತಿ ಅಸ್ಯ ಬ್ರಹ್ಮವರ್ಚ ಸಂಕುಲೇ ಯಹ ಏತಮೇವಾತ್ಮಾನ ವೈಶ್ವಾನರ ಉಪಾಸ್ತೆ. ನೋಡಪ್ಪ, ಯಾರು ಹಿಂಗ್ ಉಪಾಸನ ಮಾಡ್ತಾರೋ ಆದಿತ್ಯ ಅಂತ ತಿಳ್ಕೊಂಡು ವಿಶ್ವರೂಪ ಅಂತ ತಿಳಿದುಕೊಂಡು ಅವರ ಮನೆಯಲ್ಲೂ ಕೂಡ ಹಿಂಗೆ ಎಲ್ಲ ಸಂಪತ್ತುಗಳು ಬರ್ತದ, ಬ್ರಹ್ಮ ವರ್ಚಸ್ಸು ಸಿದ್ಧ ಆಗ್ತದ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಚಕ್ಷು ಏನದು ಚಕ್ಷುಸ್ತು ಏತತ್, ಅದನ್ನ ಬಿಡಿಸ್ಕೋಬೇಕು ನೋಡ್ರಿ. ಚಕ್ಷುಷ್ಟ್ವೇತದಾತ್ಮನಃ ಅಂತದ. ಅದನ್ನ ಹೆಂಗ್ ಬಿಡಿಸ್ಕೋಬೇಕು? ಚಕ್ಷುಸ್ತು ಏತತ್ ಆತ್ಮನಃ ಅಂತ ಪದಚ್ಛೇದ ಮಾಡ್ಕೋಬೇಕು. ಬರ್ಕೊಂಡಿಟ್ಟುಕೊಳ್ರಿ. ಚಕ್ಷುಷ್ಟ್ವೇತದಾತ್ಮನಃ ಅಂತ ಅದ. ಚಕ್ಷುಸ್ತು ಏತತ್ ಆತ್ಮನಃ ಇತಿ ಹೋವಾಚ. ಚಕ್ಷುಸ್ತು ಏತದ್ ಆತ್ಮನಃ, ನೀನು ಭಗವಂತನನ್ನ ಆದಿತ್ಯ ಅಂತ ಉಪಾಸನೆ ಮಾಡ್ಲಿಕ್ಕೆ ವೈಶ್ವಾನ ರೂಪಿಯಾದ ಭಗವಂತನನ್ನ, ಅದಕ್ಕೆ ವಿಶ್ವರೂಪ ಅಂತ ಮತ್ತೊಂದು ಹೆಸರು. ಅದು ಏನ್ ಗೊತ್ತೇನು? ಭಗವಂತನ ಕಣ್ಣು ಮಾತ್ರ ನೀನು ಉಪಾಸನೆ ಮಾಡಿದ್ದು. ಹಿಂದಿನವ ತಲೆ ಮಾತ್ರ, ಮುಂದಿನವ ಕಣ್ಣು ಮಾತ್ರ ಉಪಾಸನೆ ಮಾಡ್ಲಿಕ್ಕೆ. ಅಂದೋ ಭವಿಷ್ಯೋ ಯನ್ಮಾಂ ನಾಗಮಿಷ್ಯ ಇತಿ. ಒಂದು ವೇಳೆ ನೀ ನಮ್ಮ ಮನೆಗೆ ಬಂದಿದ್ದಿಲ್ಲ ಇವತ್ತ ಅಂದ್ರೆ ಇನ್ ಕೆಲವೇ ದಿವಸದೊಳಗ ಕೂಡ್ಡಾಗಿ ಹೋಗ್ಬಿಡ್ತಿದ್ದಿ ನೀನು. ಯಾಕ? ಒಂದೊಂದಂಗ ಉಪಾಸನೆ ಮಾಡ್ಲಿಕ್ಕೆ ನೀನು ಒಂದೊಂದಂಗ ಉಪಾಸನೆ ಮಾಡಬಾರ್ದು ನೀನ್ ಹಂಗ. ಪೂರ್ಣಾಂಗ ಸರ್ವಾಂಗ ಅಂದ್ ಮಾಡ್ಬೇಕು. ಆಮೇನ್ ದೇವ್ರೇನ್ ವಿಕಲಾಂಗೇನ? ಕಣ್ಣು ಅಷ್ಟಾವೆ ನಮ್ಗೇನ್ರ? ಕೈ ಅಷ್ಟಾವ, ತಲೆ ಅಷ್ಟಾವೆ ನಮ್ಗ ಅಂತ ಉಪಾಸನೆ ಮಾಡು, ಪೂರ್ಣಾಂಗವನ್ನು ಉಪಾಸನ ಮಾಡು ಅಂತ ಹೇಳಿಕೊಟ್ಟಿದ್ದಾರೆ. ಸರಿ, ನೆಕ್ಸ್ಟ್ ಭಾಷ್ಯಾಚಾರ್ದು. ಸರ್ವರೂಪಾತಿ ದರ್ಶನಾತ್ ಚಕ್ಷುಸ್ತು ವಿಶ್ವರೂಪಾಖ್ಯಾಂ. ಏನ್ ನಮ್ಮ ಆಚಾರ ಕೈಯಾಗ ಸಿಕ್ಕ್ರೆ ಎಂತಿಂತ ವಿಷಯಗಳು ತಂದು ಹಾಕ್ತಾರ ಆಚಾರ್ಯರು. ಪರಮಾತ್ಮನ ಕಣ್ಣಿಗೆ ಏನ್ ಹೆಸರು ಅಂತ ಕೇಳಿದ್ರೆ ವಿಶ್ವರೂಪ ಅಂತ ಹೆಸರು. ಏನ್ ಹೆಸರ್ರಿ? ಭಗವಂತನ ಕಣ್ಣಿಗೆ ವಿಶ್ವರೂಪ ಅಂತ ಹೆಸರು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಅಶ್ವಪತಿ ರಾಜನು ದೇವರ ಕಣ್ಣಿಗೆ ಏನೆಂದು ಹೆಸರಿನಿಂದ ಕೂಗ್ತಿದ್ದಾನ, ಕರಿತಾ ಇದ್ದಾನ? ವಿಶ್ವರೂಪ ಎಂದು ಕರೆಯುತ್ತಿದ್ದಾನೇನೋ. ನೌ ನಮ್ಮನಃ. ಯಾಕ ಅಂತ ಕೇಳಿದ್ರೆ ಏನಂತಾರ ಆಚಾರ್ಯರು? ಸರ್ವರೂಪ ಅತಿದರ್ಶನಾತ್. ಒಂದೊಂದು ಪದಾರ್ಥಗಳನ್ನು ಒಂದು ಚೂರು ಬಿಡದೆ ಎಲ್ಲವನ್ನು ನೋಡ್ತಾನಾದ್ದರಿಂದ ದೇವರಿಗೆ ಕಣ್ಣಿಗೆ ವಿಶ್ವರೂಪ ಅಂತ ಹೆಸರು. ಬರ್ಕೋಬೇಕಾಗ್ತದ್ರಿ ಅಭ್ಯಾಸ ಮಾಡೋರು. ಪುಸ್ತಕದಾಗ, ನೋಟ್ ಪುಸ್ತಕದಾಗ ಬರ್ಕೋಬೇಕಾಗ್ತದ. ದೇವರು ವಿಶ್ವತಶ್ಚಕ್ಷು ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ನಮತಿ ಸಂಪದತ್ರೈರ್ದ್ಯಾವ ಭೂಮಿ ಜನಯನ್ ದೇವಯೇಕಾಘ ಅಂತ ಹೇಳಿ ವಿಶ್ವರೂಪ ಭಗವಂತನ ಕಣ್ಣು ಎಲ್ಲಾ ವಸ್ತುಗಳನ್ನ ಬಿಡದೆ ಎಡಬಿಡದೆ ಎಲ್ಲವನ್ನ ನೋಡ್ತಾ ಇದ್ರಿಂದ ನಮಗೆ ವಿಶ್ವರೂಪ ಅಂತ ಹೆಸರು. ಈಗ ನಮ್ಗೆ ಇಷ್ಟೆಲ್ಲಾ ವಿಶ್ವರೂಪ ನೆನಪಿಗೆ ಬರ್ಲಿಲ್ಲ ಅಂತ ಇಟ್ಕೊಳ್ರಿ. ಮಹೇಶ್ ಹೇಳಿದಷ್ಟು ನಮ್ಗೆ ಹೇಳಿ ಬರ್ಲಿಲ್ಪ. ಏನ್ ಮಾಡೋದು ಈಗ ಅಂದ್ರೆ ಓಂ ಅತಃ ಪ್ರಬೋಧೋ ಅಸ್ಮಾತ್ ಓಂ ಅಂತ ಸೂತ್ರ ಹೇಳೋದು. ಏನ್ ಸೂತ್ರ ಹೇಳೋದು? ಅತಃ ಪ್ರಬೋಧ ಅಸ್ಮಾತ್ ಹೇಳ್ರಿ, ನೆನಪುಳಿತದೆ, ಏನ್ ದೊಡ್ಡದಿಲ್ಲ. ನನ್ನ ಜೊತೆ ಹೇಳ್ರಿ ಅಂತ. ಓಂ ಅತಃ ಪ್ರಬೋಧ ಅಸ್ಮಾತ್. ಅಸ್ಮಾತ್ ಮುಗಿದ. ಅತಃ ಪ್ರಬೋಧೋ ಅಸ್ಮಾತ್, ಇವನಿಂದ ಎಚ್ಚರ ಆಗ್ತದ. ಆಯ್ತು, ಮುಗಿದು ಹೋದ ಕೆಲಸ. ವೇದವ್ಯಾಸ ಸರಳ ಹೇಳ್ಬಿಟ್ರೆ ಇವನಿಂದ ಎಚ್ಚರ ಆಗ್ತದ. ಅಲ್ರಿ, ಅಲಾರಾಮ್ ಇಟ್ಕೊಂಡಿದ್ವಿ ಎಚ್ಚರ ಆತು ಅಂದ್ರೆ ದಡ್ಡ. ಅಲಾರಾಮ್ ಪಡ್ಕೋತಿರ್ತದೆ, ಎಷ್ಟೋ ಮಂದಿ ಎದ್ದೇ ಇಲ್ಲ. ಅಲ್ಲಲ್ಲ, ಆಮೇಲೆ ಇದ್ರಿ ಬಿಟ್ಟು ಕೆಲವರು ಎದ್ದೇ ಇಲ್ಲ. ತಪ್ಪರ್ಬೋದು. ಒಟ್ಟೆ ಎಳ್ಳೇ ಇಲ್ಲ ಪರ್ಮನೆಂಟ್. ಅದಕ್ಕ ಭಗವಂತನಿಂದ ಹೇಳೋದೇ ಹೊರತಾಗಿ ಅಲಾರಾಮ್ಗಳಿಂದ ಅಲ್ಲ. ಅತಃ ಪ್ರಬೋಧೋ ಅಸ್ಮಾತ್, ಭಗವಂತನಿಂದ ಹೇಳ್ತೀವಿ. ವಿಶ್ವರೂಪ ಅಂತ ಹೆಸರು. ಪ್ರಬೋಧ ಅಂದ್ರೆ ಎಚ್ಚರ, ಅಸ್ಮಾತ್ ಅಂದ್ರೆ ಇವನಿಂದ. ಓಕೆನಾ? ಟಾಟಾ ಬೈ. ಮುಂದ ಸರ್ವರೂಪಾತಿ ದರ್ಶನ ಚಕ್ಷುಸ್ತು ವಿಶ್ವರೂಪಾಖ್ಯಂ ಆದಾನಾದಾಯುಷಾದಪಿ ಆದಿತ್ಯಾಖ್ಯಂಚ ಸೂರ್ಯಸ್ಯಾಪ್ಯಾಶ್ರಯಂ ಸರ್ವದಾ ಸ್ಮೃತಂ. ನಮ್ಮ ಆಯುಷ್ಯನ್ನು ತೆಗೆದುಕೊಳ್ತಾನೆ, ಅದರಿಂದ ಆದಿತ್ಯ ಹಿಂದೆ ಬಂದದ ಶಬ್ದಾರ್ಥ. ಸೂರ್ಯನಿಗೂ ಆಶ್ರಯನಾಗಿದ್ದಾನೆ ಭಗವಂತನ
ಕಣ್ಣು. ಭಗವಂತ ಅಂದ್ರೆ ಭಗವಂತನ ಕಣ್ಣು. ದೇವರ ಕಣ್ಣು ಸೂರ್ಯನಿಗೆ ಆಶ್ರಯವಾಗ್ಯದ, ಶಿರಸ್ಸು ಸ್ವರ್ಗಕ್ಕೆ ಆಶ್ರಯವಾಗ್ಯದ. ಅದಕ್ಕೆ ದೇವರ ಕಣ್ಣಿಗೂ ಆದಿತ್ಯ ಅಂತ ಹೆಸರು, ವಿಶ್ವರೂಪ ಅಂತ ಹೆಸರು, ತಲೆಗೂ ಸ್ವರ್ಗ ಅಂತ ಹೆಸರು, ಸ್ವರ್ಗಕ್ಕೆ ಆಶ್ರಯನಾಗಿದ್ದಾನೆ. ಮುಂದ ಅಥ ಹೋವಾಚ ಇಂದ್ರದ್ಯುಮ್ನಂ ಭಾಲ್ಲವೇಯಂ. ಮುಂದಿನ ಬಂತ್ರಿ ಇಂದ್ರದ್ಯುಮ್ನ ಭಾಲ್ಲವೇಯನನ್ನ, ಏ ವೈಯಾಗ್ರಪದ್ಯ ತ್ವಂಕಮಾತ್ಮಾನ ಉಪಾಸ್ಯೆ. ಹೇ ವೈಯಾಗ್ರಪದ್ಯ, ವೈಯಾಗ್ರಪದ್ಯ ಅಂತ ಅವ್ನ ಗೋತ್ರ ಮತ್ತೆ ಹಿಂದ್ ಬಂದದ ಇದು. ವಾಯುಮೇ ಭಗವೋ ರಾಜನ್, ನಾನು ಭಗವಂತನಿಗೆ ವಾಯು ಅಂತ ಉಪಾಸನೆ ಮಾಡ್ತೀನಿ. ಯೇಷ ವೈ ಪೃಥಗ್ ವರ್ತ್ಮ ಆತ್ಮ ವೈಶ್ವಾನರೋ ಎಂ ಆತ್ಮನ ಉಪಾಸ್ಯೆ. ನೋಡಪ್ಪ, ಆ ವಾಯು ಅಂತ ನೀನು ಭಗವಂತನ ಉಪಾಸನೆ ಮಾಡ್ಲಿಕ್ಕತ್ತೀಯಲ್ಲ, ಅವ ಪೃಥಗ್ ವರ್ತ್ಮ. ಪೃಥಗ್ ವರ್ತ್ಮ ಅಂದ್ರೆ ಡಿಫರೆಂಟ್ ರೋಡ್, ವೇ. ಪೃಥಗ್ ವರ್ತ್ಮ, ಪೃಥಗ್ ವರ್ತ್ಮ ಅಂದ್ರೆ ಭಿನ್ನವಾದ ದಾರಿ. ಏನ್ ಆಶ್ಚರ್ಯ ಎಲ್ಲ. ವಾಯುದೇವರು ಅಂದ್ರೆ ವಾಯುದೇವರು ಅಂತಲ್ಲ, ವೈಶ್ವಾನರ ರೂಪಿ ಪರಮಾತ್ಮನನ್ನು ನಾನು ಪೃಥಗ್ ವರ್ತ್ಮ ಅಂತ ಇದು ವಾಯು ಅಂತ ಉಪಾಸನೆ ಮಾಡ್ತೀನಿ ಅಂತಂದಾಗ ಅಶ್ವಪತಿ ರಾಜ ಅಂತಾನ, ಆ ವಾಯು ಅಂದ್ರೆ ಏನ್ ಗೊತ್ತೇನು? ಭಿನ್ನವಾದ ದಾರಿ ಅಂತ ಅರ್ಥ. ಯಾಕೆ ಭಿನ್ನವಾದ ದಾರಿ ಅಂತ ಅರ್ಥ ಕರಿತೀರಿ ಅಂತಂದ್ರೆ, ಅದಕ್ಕೆ ವಾಯು ಅಂತೂ ಹೆಸರು ಅದಕ್ಕೆ ಭಗವಂತ. ಯಾಕಂದ್ರೆ ಉಳಿದವರು ಯಾರು ಮಾಡದೇ ಇದ್ದ ಕೆಲಸ ಮಾಡಿದ್ರೆ ಭಿನ್ನವಾದ ದಾರಿ ಅಂತ ಅರ್ಥ. ಸಿಂಪಲ್ ಅದ. ಉಳಿದವರೆಲ್ಲ ಮಾಡಿದ್ದ ಮಾಡ್ಕೋತ ಹೋದ್ರೆ ಏನದಕ್ಕೆ ಅರ್ಥ? ಅದಕ್ಕೆ ಮಾಡದೇ ಇದ್ದದನ್ನ ಭಿನ್ನವಾದ ದಾರಿ ಅಂತ ಅರ್ಥ. ನೋಡ್ರಿ, ನಾವೊಂದ್ ಮಾತು ಹೇಳ, ಮಜಾ ಹೇಳ್ತೇನೆ ನಿಮಗ. ಏನು, ನಾವು ಕಾಡ್ನ್ಯಾಗ ಹೋಗ್ಲಿಕ್ಕೆ ಯಾಕೆ ಹಂಚ್ಕೋತೀವಿ ಹೇಳ್ರಿ? ಅಕಸ್ಮಾತ್ ಕಾಡು ಉಳಿದಿದ್ರೆ ನಮ್ಮೂರಾಗ, ಅವು ಗಿಡ ಬೆಳೆದಿದ್ರೆ ಅಲ್ಲಿ ಹೋಗ್ಲಿಕ್ಕೆ ನಾವ್ ಯಾಕೆ ಹಂಚ್ಕೋತೀವಿ? ನಮಗ ಅಂಜಿಕೆ. ಯಾಕೆ ಅಂಜಿಕೆ ಅಂದ್ರೆ, ಈ ಮೊದಲು ಯಾರಾದ್ರೂ ಈ ದಾರಿಯೊಳಗೆ ಹೋಗ್ಯಾರೋ ಇಲ್ಲೋ ಅಂಬೋದೇ ನಮ್ಮ ಮನಸ್ಸೊಳಗೆ ಇದ್ದದ್ದು. ರೋಡ್ನಾಗ ಎಷ್ಟು ನಿರ್ಭೀತಿಯಿಂದ ಹೋಗ್ತೀವಿ ಹೇಳೋಣಂತ. ಯಾಕೆ ಭಯ ಇಲ್ಲ? ಯಾಕಂದ್ರೆ ಈ ದಾರಿಯಾಗಿ 100 ಮಂದಿ ಹೋಗ್ಯಾರ. ಹಂಗಾರ 100 ಮಂದಿ ಹೋದ ದಾರಿಯೊಳಗೆ ಹೋಗ್ಲಿಕ್ಕೆ ಭಯ ಇಲ್ಲ, ಯಾರೋ ಹೋಗದೆ ಇದ್ದ ದಾರಿಯೊಳಗೆ ಹೋಗ್ಲಿಕ್ಕೆ ನಮಗ ಭಯ ಅದ. ಅದಕ್ಕ ನಾವೇನ್ ಮಾಡ್ತಿರ್ತೀವಿ? ಎಲ್ಲಿ ದಾರಿ ನೋಡ್ಕೋತ ಹೋಗ್ತಿರ್ತೀವಿ, ಹೌದಿಲ್ರಿ? ಆದರೆ ಭಯರಹಿತನಾದ ಪುರುಷ ಹೊಸ ದಾರಿಯನ್ನ ಮಾಡಿಕೊಂಡು ಹೋಗ್ತಾನ ಅಂತ ಇತ್ತೀಚೆಗೆ ಕೆಲವರೆಲ್ಲ ಮೋಟಿವೇಟ್ ಮಾಡೋರು ಹೇಳ್ತಿರ್ತಾರೆ ಪುರಾಣದಾಗ. ನಮ್ ದೇವರ ಫಸ್ಟ್ ಮೋಟಿವೇಶನಲ್ ಸ್ಪೀಕರ್ ಮತ್ತು ಮೋಟಿವೇಟ್ ಮಾಡೋನವನೇ. ಯಾಕ? ಪೃಥಗ್ ವರ್ತ್ಮ. ನೀವು ಯಾರು? ಏನು ಪೃಥಗ್ ವರ್ತ್ಮ? ಎಲ್ಲರೂ ಹೋದ ದಾರಿಯಲ್ಲೇ ಹೋಗ್ಬೇಡ್ರಿ, ಮಜಾ ಬರಂಗಿಲ್ಲ. ಭಿನ್ನವಾದ ದಾರಿಯಲ್ಲಿ ಹೋಗ್ರಿ. ಪೃಥಗ್ ವರ್ತ್ಮ, ಎಲ್ಲಾರು ಮಾಡಿದ ಕೆಲಸ ಮಾಡ್ಬೇಡ್ರಿ, ಭಿನ್ನವಾದ ಮಾಡ್ರಿ. ಅದಕ್ಕೆ ದೇವರು ಜೀವರಾಶಿಗಳು ಮಾಡುವ ಯಾವ ಕಾರ್ಯವನ್ನು ಮಾಡೋದಿಲ್ಲ, ನಾವು ಪ್ರತ್ಯೇಕವಾದ ಕಾರ್ಯ ಮಾಡ್ತಾನೆ. ನಾವ್ಯಾಕೆ? ಅವ ಭಿನ್ನನೇ ಇದ್ದಾನೆ, ಎಲ್ಲಕ್ಕಿಂತ ವಿಲಕ್ಷಣನಾಗಿದ್ದಾನೆ. ಅದಕ್ಕೆ ಪೃಥಗ್ ವರ್ತ್ಮ ಅಂತ ಹೇಳಿದ್ರು. ಸರಿ. ವೈಶ್ವಾನರ ಎಂತಮಾತ್ಮ ತಸ್ಮಾತ್ವಾ ಪೃಥಗ್ ವಲಯ ಆಯಂತಿ. ಅದಕ್ಕೆ ನಿನಗೆ ಗೊತ್ತಿಲ್ಲ, ಹಿಂಗ್ ಪೃಥಗ್ ವರ್ತ್ಮ ಅಂತ ಉಪಾಸನೆ ಮಾಡೋ ಕಾಲಕ್ಕನ ಮಾಡಿದ್ದಕ್ಕನ ನಿನಗ ನಿನ್ನ ಮನೆಯೊಳಗ ಪೂಜಾ ಸಾಮಗ್ರಿಗಳು ವಿಲಕ್ಷಣ ಬಂದಾವ. ಅದೇನ್ ಘಂಟಿ, ಅದೇನ್ ಝಾಂಟಿ, ಅದೇನ್ ಸೌಟು, ಭಾರಿ ನೋಡಿ ಇಲ್ಲಲ್ರಿ ಇವೆಲ್ಲೂ ಇಷ್ಟು ದಿವ್ಸ ಕಂಡೇ ಇಲ್ಲ ನಮಗೆ ಇಂಥವೆಲ್ಲ ಅಂತಂತಿರ್ತಾರ ನೋಡಿ ಕೆಲವೊಮ್ಮೆ ಹೋದಾಗ. ಅವೆಲ್ಲ ಹೆಂಗ್ ಬಂದಾವ? ಪೃಥಗ್ ವರ್ತ್ಮ ಅಂತ ಉಪಾಸನೆ ಮಾಡಿದ್ರೆ ಫಲವಾಗಿ ಬಂದಾವ. ಏನ್ ತಟ್ಟಿರಿ, ಎಷ್ಟ್ ಚಂದದ ವಾ ಬಾ ಬಾ ಬಾ. ಅವ್ರನ್ಯಾಗ ಒಂದ್ ತಟ್ಟಿ ಇರ್ತದ, ಮತ್ತೆ ಆ ತಟ್ಟ್ಯಾಗ ದೇವ್ರನ್ನ ಕೂಡ್ಸಿರ್ತಾರ. ಆ ತಟ್ಟ್ಯಾಗ ಕೂಡ್ಸಿದ್ರು ಈ ತಟ್ಟಿ ಚಂದ ಕಾಣಿಸ್ತಿರ್ತಾವ ಅವಂಗ. ಸಮಯ. ಅದಕ್ಕೆ ಅರ್ಥ ಏನು ಅಂದ್ರೆ, ಪೃಥಗ್ ವರ್ತ್ಮ, ವಿಲಕ್ಷಣವಾದ ಸಾಮಗ್ರಿಗಳು ಬಂದಾವ, ಆ ಭಗವಂತನ ಹಂಗ ಉಪಾಸನೆ ಮಾಡ್ಯಾನ. ಯಥಾ ಪ್ರಕಾರ ಅತ್ತಿ ಅನ್ನಂ ಪ್ರಿಯಂ ಪಶ್ಯತಿ, ರಥಶ್ರೇಣಿಯ ಎಲ್ಲ ಫಲವನ್ನು ಹೇಳ್ತಾರೆ. ಯಹ ಏತಮೇವ ಆತ್ಮಾನ ವೈಶ್ವಾನರ ಉಪಾಸ್ತೆ ಪ್ರಾಣಸ್ತ್ವಯಾಶ್ವಾತ್ಮನಃ. ಅಲ್ಲೋ, ಈ ವಾಯು ಅಂತ ನೀವು ಉಪಾಸನೆ ಮಾಡ್ತೀಯಲ್ಲ, ಅದು ಭಗವಂತನ ಅಪ್ರಾಕೃತವಾದ ಶ್ವಾಸೋಚ್ಛ್ವಾಸ, ಪ್ರಾಣವಾಯು ಅಷ್ಟೇ ನೀವು ಉಪಾಸನೆ ಮಾಡಿದ್ದು. ನೀನು ಬಂದಿದ್ದಿಲ್ಲ ನನ್ನ ಕಡೆ ಪಾಠ ಹೇಳ್ಕೊಳ್ಳಿಕ್ಕೆ ಅಂದ್ರೆ, ಪ್ರಾಣಸ್ಥೆ ಉದಕ್ರಮಿಷ್ಯತಿ ಅನ್ಮ ಅಂತ ನೀ ಸತ್ತೇ ಹೋಗ್ತಿದ್ದೀನಿ, ಬಂದಿದ್ದಿಲ್ಲ ನಮ್ಮನೆ ಪಾಠಕ್ಕೆ ಬಂದಿದ್ದಿಲ್ಲ. ಹಿಂಗ್ ಕೆಲವು ಆಚಾರ ಹೆದರ್ಸ್ಬೋದ್ರಿ ಬೇಕಾದ್ರೆ ಶಿಷ್ಯರಿಗೆ. ಪಾಠಕ್ಕೆ ಬರ್ಲಿಲ್ಲ ನನ್ನ ಕಡೆ ಅಂದ್ರೆ ಸತ್ತು ಹೋಗ್ತಿ ನೋಡು ಅಂತ ಹೆದರ್ಸ್ಬೋದ್ಬೇಕಾದ್ರೆ. ತಲೆಗಿಲಿ ಎಲ್ಲ ಉಪಯೋಗ ಇಲ್ಲ. ತಲೆ ಬಿದ್ದವ್ರು ಮತ್ತೊಂದ್ ತಲೆ ಇಟ್ಕೋತೀವಿ ನಾವು, ಸಮಸ್ಯೆ ಇಲ್ಲ. ನಮಗೆ ಕಣ್ ಬಿದ್ದವ್ರು ಮತ್ತೊಂದ್ ಕಣ್, ಆದ್ರೆ ಸತ್ತೇ ಹೋಗ್ತಿ ಅಂತ ಹೇಳ್ಬಿಟ್ರೆ ಏನ್ ಮಾಡ್ಬೇಕು ಎಲ್ಲರ? ಅದಕ್ಕೆ ಅಶ್ವಪತಿ ರಾಜ ಮಾಡಿದ್ದನ್ನ ಕೆಲವರು ಶ್ವಾಪತಿಗಳು ಮಾಡ್ತಿರ್ತಾರೆ. ಅಶ್ವಪತಿಗಳು ಮಾಡಿದ್ರೆ ಕೆಲವರು ಶ್ವಾಪತಿಗಳು ಮಾಡ್ತಿರ್ತಾರೆ. ನಮ್ಮ ಮನೆಗ್ ಬಂದಿಲ್ಲ ಪಾಠಕ್ಕೆ, ನನ್ನ ಕಡೆ ಪಾಠಕ್ಕೆ ಬರಂಗಿಲ್ಲ, ನೀನು ಸೆತ್ತ ಹೋಗ್ತೀನಿ, ಸೀದಾ ನೋಡ್ ಮಾಡ್ತೀನಿ ಅಂತ ಹೇಳಿ ಹಿಂಗ್ ಹೆದರ್ಸ್ತಿರ್ತಾರೆ. ಅದಕ್ಕೆ ಹಾಗೆ ಮಾಡಬಾರ್ದು. ಮುಂದೆ ಅದಕ್ಕೆ ತಾತ್ಪರ್ಯ ಹೇಳ್ತಾರೆ ಏನಂತ, ವಾಯುವಾದಿ ಪ್ರಾಣ ಶಕ್ಯಂ ನ ತತ್ಕರ್ತ ಹರೇರ್ಯತಃ. ವಾಯು ಮೊದಲಾದ ಪ್ರಾಣರಿಂದ ಯಾವುದನ್ನ ಮಾಡ್ಲಿಕ್ಕೆ ಆಗುವುದಿಲ್ಲವೋ, ನಯತ್ ತತ್ಕರ್ತ ಹರೇಯತಃ. ಭಗವಂತ ಮಾಡ್ತಾನಾದ್ರಿಂದ ಮನಿಗೆ ಪ್ರಾಣ ಅಂತ ಹೆಸರು, ಪೃಥಗ್ ವರ್ತ್ಮ ಅಂತ ಹೆಸರು. ಅಂದ್ರೆ ದೇಹದಲ್ಲಿರುವಂತಹ ವಾಯು ಮೊದಲಾದ ಯಾವ ದೇವತೆಗಳಿಂದಲೂ ಮಾಡ್ಲಿಕ್ಕೆ ಅಸಾಧ್ಯವಾದ ಕಾರ್ಯವನ್ನ ಭಗವಂತ ಮಾಡ್ತಾನಾದ್ರಿಂದ ದೇವರಿಗೆ ಪೃಥಗ್ ವರ್ತ್ಮ ಅಂತ ಹೆಸರು.
ವಾಯು ಅಂತ ಹೆಸರು ಯಾಕ? ಜ್ಞಾನಾಯು ರೂಪತಃ, ಜ್ಞಾನರೂಪಿಯಾಗಿದ್ದಾನೆ, ಆಯಸ್ಸು ರೂಪಿಯಾಗಿದ್ದಾನೆ. ಆದ್ದರಿಂದ ವಾಯೋರಪ್ಯಾಶ್ರಯೋ ನಿತ್ಯಂ, ವಾಯುವಿಗೆ ಏನಾಗ್ಯಾನ ಭಗವಂತ? ಆಶ್ರಯನಾಗಿದ್ದಾನೆ. ಒಂದು ಹೋಗೋಣವಾ? ಅಥ ಹೋವಾಚ ಜನಂ ಶಾರ್ಕರಾಕ್ಷ್ಯಂ. ಮುಂದಿನ ವಿದ್ಯಾರ್ಥಿ ಜನ ಅಂತ ಅವನ ಹೆಸರು. ಅವನ ಹೆಸರೇ ಜನ ಅಂತ. ಭಾರಿ ವಿಚಿತ್ರಪ್ಪ. ನಾವ್ ಎಲ್ಲಿ ತನಕ ಹೆಸರು ಕೇಳಿಲ್ಲ. ಜನ ಅಂತ ತಿಳ್ಕೊಂಡು ಹೇಳಿ. ಜನಾರ್ದನ ಅಂತ ಕೇಳಿದ್ವಿ. ಜನಾರ್ದನ ಅಂತ ಹೆಸರಿಟ್ಟು ಜಾನಿ ಜಾನಿ ಅಂತ ಕರಿತಿದ್ವಿ ಅವಂಗ. ಅದಕ್ಕ ಜನ ಅಂತ ಹೆಸರದಲ್ಲ ಅವನಿಗೆ. ಹೌದು, ಶಾರ್ಕರಾಕ್ಷ ಕಂ ತಮಾತ್ಮಾನ ಉಪಾಸ್ಯೆ. ಹೇ ಶಾರ್ಕರಾಕ್ಷನೇ, ನೀನು ವೈಶ್ವಾನರನನ್ನು ಯಾವ ಹೆಸರಿಂದ ಉಪಾಸನ ಮಾಡ್ತಿ? ಆಕಾಶಮೇವ ಭಗವೋ ರಾಜನ್ ಇತಿ ಹೋವಾಚ. ನಾ ಆಕಾಶ ಅಂತ ಉಪಾಸನೆ ಮಾಡ್ತೀನಿ. ಏಷ ವೈ ಬಹುಲ ಆತ್ಮ. ಓಹೋ, ಆಕಾಶ ಅಂತೀಯ? ಆಕಾಶ ಅಂದ್ರೆ ಬಹುಲ ಅಂತ ಹೆಸರು. ಹಾ, ಏನು? ಆಕಾಶ ನಾಮಕನಾದ ವೈಶ್ವಾನರ ಇದ್ದಾನ, ಅವನಿಗೆ ಬಹುಲ ಅಂತ ಹೆಸರದ. ಯಾಕ? ಅತಿ ವಿಸ್ತಾರನಾದದ್ದರಿಂದ. ಶ್ರೀಮದಾಚಾರ್ಯ ಮುಂದೆ ಬರೀತಾರೆ, ಬಹುತ್ವಾತ್ ಬಹುಲ ಸ್ಮೃತಃ ಅಂತ ಕರೆದಿದ್ದಾರೆ. ಯಸ್ಮಾತ್ ತ್ವಂ ಬಹುಲೋಸಿ ಪ್ರಜೆಯ ಧನೇನ ಚ. ಹಿಂಗ ನೀನು ಆಕಾಶ ಅಂತ ಭಗವಂತನ ಉಪಾಸನೆ ಮಾಡಿದ್ರಿಂದ ಆಕಾಶ ಬಹಳ ಹರಡಿಕೊಂಡದ ಎಲ್ಲಾ ಕಡೆಗೂ. ಅದಕ್ಕೆ ನಿನ್ನ ಮನೆ ತುಂಬಾ ದುಡ್ಡು, ಮಕ್ಕಳು, ಮೊಮ್ಮಕ್ಕಳೆಲ್ಲ ಹರಡ್ಕೊಂಡಾರ. ಹೋಗ್. ಅತ್ಯನ್ನಂ ಪಶ್ಯಸಿ ಪ್ರಿಯಂ. ಒಳ್ಳೆ ಊಟ ಮಾಡ್ತಿ, ಜೀರ್ಣಶಕ್ತಿ ಅದ, ಎಲ್ಲ ಒಳ್ಳೇದನ್ನ ನೋಡ್ತಿ, ಬ್ರಹ್ಮ ವರ್ಚಸ್ವಿಗಳಾಗ್ತಾರೆ ನಿಮ್ ಕುಲದಲ್ಲಿ. ಇದೆಲ್ಲ ಯಥಾ ಪ್ರಕಾರ ಪ್ರಶ್ನೆ ಹೇಳಿ. ಸಂದೋಹಸ್ತ್ವೇಷ ಆತ್ಮನಃ ಇತಿ ಹೋವಾಚ. ಆಕಾಶ ಅಂತ ತಿಳಿದುಕೊಂಡು ಭಗವಂತನ ಸಂದೋಹ. ಸಂದೋಹ ಅಂದ್ರೆ ಮಧ್ಯ ದೇಹ, ನಾಭಿ ಇರುವ ಕಟಿ ಪ್ರದೇಶ, ಹೊಕ್ಕಳು ಹಿಂಭಾಗ, ಅದೇನಿದೆಯಲ್ಲ ಹೊಟ್ಟೆಯಿಂದ ಕೆಳಭಾಗದಲ್ಲಿ ಇದ್ದದ್ದನ್ನ ಸಂದೋಹ ಅಂತ ಕರೀತಾರೆ. ಮಧ್ಯದೇಹ ಅದು ಅಂತ ಕರೆದುಕೋ. ಅಥವಾ ಈ ಹೃದಯದಿಂದ ಕೆಳಗಿದ್ದದ್ದನ್ನು ಮಧ್ಯದೇಹ ಅಂತ ಕರೆದಾರ ಕೆಲವು ಕಡೆಗೆ. ಸಂದೋಹಸ್ತೆ ವಶೀರ್ಯತ ಯಸ್ಮಾನ್ ಯನ್ ಮಾಂ ನಾಗಮಿಷ್ಯಂ. ಒಂದು ವೇಳೆ ನೀನ್ ಕಡೆ ಪಾಠಕ್ಕೆ ಬಂದಿದ್ದಿಲ್ಲ ಅಂದ್ರೆ ನಿನ್ನ ಮಧ್ಯದೇಹ ಚೂರು ಚೂರಾಗಿ ಹೋಗ್ತಿತ್ತು. ಸರಿಯಾಗಿ ದುರ್ಯೋಧನನಿಗೆ ಭೀಮಸೇನ ದೇವರು ಒಡೆದು ಬಿಡ್ತಿದ್ರು, ಠಣ್ ಅಂತ ಹೇಳಿ. ಗೊತ್ತಾಯ್ತಾ? ಸರಿ, ಮುಂದೆ ನೋಡ್ರಿ. ಬಹುತ್ವಾತ್ ಬಹುಲ ಸ್ಮೃತಃ ಆಕಾಶ ನಾಮ ಚಾದಿಪ್ತೇರ್ ಮಧ್ಯದೇಹೋ ರಮಾಪತೇ. ತಾತ್ಪರ್ಯ: ಬಹುತ್ವಾತ್ ವಿಸ್ತಾರವಾದದ್ದರಿಂದ ಭಗವಂತನ ಮಧ್ಯದೇಹವನ್ನ ಬಹುಲ ಅಂತ ಕರೀತಾರ. ಆಕಾಶ ಅಂತ ಹೆಸರದ. ಯಾಕ? ಫಳ 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 ಹೊಳಿತಿರ್ತದ. ಕಣ್ಣು ಹೊಳಿತದ, ತಲೆಯೂ ಹೊಳಿತದ, ಮಧ್ಯದೇಹವೂ ಹೊಳಿತದ. ಹೊಳೆಯದೇ ಇದ್ದದ್ದೇ ಇಲ್ಲ ದೇವರ ದೇಹದಲ್ಲಿ, ಹೊಳೆಯದೇ ಇದ್ದದ್ದೇ ಇಲ್ಲ. ನೆಕ್ಸ್ಟ್, ಅಥ ಹೋವಾಚ ಆಶ್ವತರಾಶ್ವಿಂ. ಬುಡಿಲನಿಗೆ ಕೇಳುತ್ತಾರ, ವೈಯಾಘ್ರ ಪದ್ಯ ಕಂ ತಮಾತ್ಮಾನ ಉಪಾಸ್ಯೆ. ನೀ ಯಾವ್ದನ್ನು ಉಪಾಸನೆ ಮಾಡ್ತೀಪ? ಆಪಯೇವ ಭಗವೋ ರಾಜನ್. ನಾನು ಆಪಹ ಅಂತ ಭಗವಂತನ ಉಪಾಸನೆ ಮಾಡ್ತೀನಿ. ಅಂದ್ರ ಈ ಮಧ್ಯದೇಹ ಅಂಬೋದಕ್ಕೆ ಹಿಂಗ್ ಹೇಳ್ಯಾರ್ರಿ ನನಗೆ ಹಸಿ ಮಟ್ಟಿಗೆ. ಈ ಇದು ಮುಗೀತ್ ನೋಡ್ರಿ, ಈಗ ಕಣ್ಣು ಮುಗೀತಲ್ಲ, ಮುಗಿದ್ಮೇಲೆ ಇಲ್ಲಿಂದ ಈ ಒಕ್ಕಳ ತನಕ ಇದಕ್ಕೆ ಮಧ್ಯದೇಹ ಅನ್ನೋ ಅಭಿಪ್ರಾಯದಲ್ಲಿ ಮಾತಾಡ್ರಿ. ಯಾಕಂದ್ರೆ ಮುಂದಿನದಕ್ಕ ಕಟಿಭಾಗ ಅಂತ ಹೇಳ್ಬೇಕಾಗಿದೆ. ಅದಕ್ಕೆ ಹಿಂದಿನ ಶಬ್ದವನ್ನ ಮಧ್ಯದೇಹ ಅಂತ ತಗೋಣಂತ. ಏನಂತಾರ? ಏಷ ವೈರೈರಾತ್ಮ. ಹೌದಾ, ನೀನು ಆಪಹ ಅಂತ ಉಪಾಸನೆ ಮಾಡ್ತೀಯ, ಅದು ರೈ ಅಂತ ಅದಕ್ಕೆ ಕರೀತಾರಪ್ಪ. ಯಸ್ಮಾತ್ ತ್ವಂ ರೈಮಾನ್ ಪುಷ್ಟಿಮಾನ್ ಅಸಿ. ಅದಕ್ಕೆ ನೀನು ಶ್ರೀಮಂತನಾಗಿದ್ದೀಯಾ, ಪುಷ್ಟಿ ಉಳ್ಳವನಾಗಿದ್ದೀಯಾ. ಅತ್ಸ್ಯನ್ನಂ ಪ್ರಿಯಂ ಪಶ್ಯಸಿ ಪ್ರಿಯಂ. ಚಲೋ ಊಟ ಮಾಡ್ತಿ, ಪ್ರಿಯವಾದ ನೋಡ್ತಿ. ಅತ್ಯನ್ನಂ ಹೆಚ್ಚಿನ ಅನ್ನದ. ಪಶ್ಯತಿ ಪ್ರಿಯಂ ಭವತ್ಯಸ್ಯ ಬ್ರಹ್ಮವರ್ಚಸಂ ಕುಲೆ. ನಿನ್ನ ಮನೆಯಲ್ಲಿ ಬ್ರಹ್ಮವರ್ಚಸ್ಸುಗಳು ಹುಡ್ತಾರೆ. ಯಹ ಏತಮೇವ ಆತ್ಮಾನ ವೈಶ್ವಾನರ ಉಪಾಸ್ತೆ. ಯಾರು ಹೀಗೆ ಭಗವಂತನ ತಿಳಿದುಕೊಂಡು ಉಪಾಸನೆ ಮಾಡ್ತಾರೋ ಏನಾಗ್ತದೆ ಅದಕ್ಕ? ಆತ್ಮನಃ ಇತಿ ಹೋವಾಚ. ವಸ್ತಿತ್ವೇಷ ಆತ್ಮನಃ. ವಸ್ತಿ ತು ಇತಿ ಏಷ ಆತ್ಮನಃ. ಇದು ಭಗವಂತನ ಕಟಿ ಪ್ರದೇಶ. ವಸ್ತಿಸ್ತೆ ವ್ಯಭೇತ್ಸ್ಯತ ಯನ್ ಮಾಂ ನಾಗಮಿಷ್ಯತ. ಒಂದು ವೇಳೆ ನೀನ್ ನನ್ನ ಮನೆಗೆ ಪಾಠಕ್ಕೆ ಬಂದಿದ್ದಿಲ್ಲ ಅಂದ್ರೆ ನಿನ್ನ ಟಾಂಕರ ಮುರಿದು ಹೋಗ್ತಿತ್ತು, ಸ್ವಾಂಟರ ಮುರಿದು ಹೋಗ್ತಿತ್ತು ನಿಂದು. ಕೆಲವು ಅಂತಿರ್ತಾರ ನೋಡಿ, ಕಟ್ಟಿಗೆ ಹಿಡ್ಕೊಂಡು ಕೈಯಾಗ ಸ್ವಾಂಟರ ಮುರಿದು ಬಿಡ್ತೀನಿ, ನೀನು ಸ್ವಾಂಟರ ಮುರಿದು ಬಿಡ್ತೀನಿ ಅಂತ ತಿಳ್ಕೊಂಡು ಅವ್ರು ಸ್ವಂಟ ಬಾಗಿರ್ತದ. ಅದಕ್ಕ ವ್ಯಾಪ್ತತ್ವ ತಾಪಯುಕ್ತ. ಮುಂದಿನ ನೋಡ್ರಿ, ಆಪಹ ಅಂತ ಯಾಕೆ ಕರೀತಾರ ಅಂದ್ರೆ ಆಪ್ನೋತಿ ಇತಿ ಆಪಹ. ಎಲ್ಲ ಕಡೆಗೆ ವ್ಯಾಪಿಸಿಕೊಂಡದ್ರಿಂದ ವ್ಯಾಪ್ತ ಅಂತ ಕರೀತಾರ. ರೈರತ ಕರತ್ವತಃ ಸಂತೋಷಜನಕವಾದ್ರಿಂದ ರತಿ ಅಂತ ಹೆಸರು. ವಸ್ತಿರ ಆಕಾಶ ವಾಯುವೋಶ್ಚಾತ್ ಏತೌ ಆಧಾರವು ಪ್ರಕೀರ್ತಿತೌ. ಈ ಮಧ್ಯದೇಹ ಹಾಗೂ ಕಟಿ ಪ್ರದೇಶವು ಮತ್ತೆ ಏನಾಗಿದೆ? ಆಕಾಶಕ್ಕೂ ನೀರಿಗೂ ಆಶ್ರಯವಾಗಿದೆ ಅಂತ ಅರ್ಥ. ನಮ್ಮ ಮಧ್ಯದೇಹ ಹಾಗೂ ಸೊಂಟ ಭಾಗ ಇದು ನೀರಿಗೂ ಆಕಾಶಕ್ಕೂ ಆಶ್ರಯವಾಗಿದೆ. 5 ಮಂದಿ ಆಚಾರ ಮುಗಿದು ಹೋತ್ರಿ, ಮುಂದ್ ಬಿಡ್ಬೇಕ್ ಬೇಡ, ಕರ್ಕೊಂಬಂದ್ ಆಚಾರ ಹಿಡ್ಕೊಂಡ್ರಿ ಅವ. ಉದ್ದಾಲಕರ ನೀವ್ ಹೇಳ್ರಿ, ನೀವೇನ್ ಕಲ್ತಿರಿ ಹೇಳ್ರಿ. ಅಲ್ರಿ, ಐ ಆಮ್ ಟೀಚರ್, ನೀ ಟೀಚರ್, ನಿನಗೆ ಸೂಪರ್ವೈಸರ್, ಐ ಆಮ್ ಯು ಆರ್ ಟೀಚರ್, ಐ ಆಮ್ ಸೂಪರ್ವೈಸರ್, ಹೇಳಿ ನೀನು ಹೇಳೋ ಅಂತ ಇಬ್ರು ಹೇಳ್ಬೇಕಲ್ಲ ಮತ್ತೆ.
ಸರಿ ಇತ್ತು. ಅಥೋ ವಾಚ ಉದ್ದಾಲಂ ಉದ್ದಾಲಕಂ ಆರುಣಿಂ ಉದ್ದಾಲಕ ಆರುಣಿನ ಹೇಳ್ತಾನ ಗೌತಮ ಕಂ ತಮಾತ್ಮಾನ ಉಪಾಸ್ಯೆ, ನೀ ಯಾವ ಭಗವದ್ ರೂಪ ಉಪಾಸನೆ ಮಾಡ್ತೀಪ ವೈಶ್ವಾನರಂದು. ಪೃಥಿವೀಮೇವ ಭಗವೋ ರಾಜನ್, ನಾನು ಪೃಥ್ವಿ ಎಂದು ಉಪಾಸನೆ ಮಾಡ್ತೀನಿ. ಇತಿ ಹೋವಾಚ, ಓ ಏಷ ವೈ ಪ್ರತಿಷ್ಠಾತ್ಮ, ಪೃಥ್ವಿ ಅಂತ ಉಪಾಸನೆ ಮಾಡ್ತೀಯಾ, ಅದಕ್ಕೆ ಪ್ರತಿಷ್ಠಾ ಅಂತ ಹೆಸರಪ್ಪ. ಏನ್ರಿ ಏನ್ ಹೆಸರದಕ್ಕ? ಪ್ರತಿಷ್ಠಾ ಎಂದು ಹೆಸರು. ಯಾಕ? ಏಷ ವೈ ಪ್ರತಿಷ್ಠಾತ್ಮ ವೈಶ್ವಾನರೋ ಯಂ ತ್ವಮುಪಾಸ್ಯೆ ತಸ್ಮಾತ್ ತ್ವಂ ಪ್ರತಿಷ್ಠೋಸಿ ಪ್ರಜೆಯಾಚ ಪಶುಭಿಶ್ಚ, ಅದಕ್ಕೆ ನೀನು ಪ್ರಜೆಗಳಿಂದಲೂ ಪಶುಗಳಿಂದಲೂ ಪ್ರತಿಷ್ಠಿತನಾಗಿದ್ದೀಯಾ. ಸಮಾಜದಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡ್ತಾ ಇದ್ದೀಯ, ನೀನು ಪ್ರತಿಷ್ಠಿತ ವ್ಯಕ್ತಿಯನ್ನು ಕರ್ಸ್ಕೊಂಡಿದ್ದೀಯಾ. ಸಮಾಜದಾಗ ಕರಿತಿರ್ತಾರಲ್ಲೋ ಏನಂತ, ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ತಿಳಿದುಕೊಂಡು ಹೇಳಿ, ಅಂದ್ರೆ ಊರಿಗೆ ಕೂತ್ಬಿಟ್ರ ಅಂತ ಅರ್ಥ ಅದಕ್ಕೆ ಅವರು. ಇನ್ನ ತಸ್ಮಾತ್ ಆಯ್ತು. ಅತ್ಯನ್ನಂ ಅನ್ನ ಉಣತಿ ಪಶ್ಯಸಿ ಪ್ರಿಯಂ, ಅತ್ಯನ್ನಂ ಪಶ್ಯಸಿ ಪ್ರಿಯಂ ಭವತಿ ಅಸ್ಯ ಬ್ರಹ್ಮಚರ್ಯ ವಚಸಂ ಕುಲೆ ಯಹ ಏತಮೇವಾತ್ಮಾನ ವೈಶ್ವಾನರ ಉಪಾಸ್ತೆ. ಯಾರು ಹಿಂಗ ವೈಶ್ವಾನರ ಅಂತ ಉಪಾಸನೆ ಮಾಡ್ತಾರೋ ಅವರಿಗೆ ಹಿಂಗೆಲ್ಲ ಆಗ್ತದ ಅಂತ ತಿಳಿಸ್ಕೊಟ್ರು. ಹಿಂದೆ ಹೇಳ್ಬಿಟ್ಟಿವಿ, ಹೊಟ್ಟೆ ತುಂಬ ಅನ್ನ, ಕೈ ತುಂಬ ಹಣ, ನೆಮ್ಮದಿಯಿಂದ ನಿದ್ದೆ, ಮನೆ ತುಂಬ ಮಕ್ಕಳು, ಬ್ರಹ್ಮ ವರ್ಚಸ್ವಿಗಳು, ಇವೆಲ್ಲವೂ ಈ ಉಪಾಸನೆಯ ಫಲವಾಗಿದೆ ಅಂತ. ಪಾದೌ ತ್ವೇವ ಆತ್ಮನಃ ಇತಿ ಹೋವಾಚ, ಅಪ್ಪ ನೀ ಉಪಾಸನೆ ಮಾಡಿದ್ದು ಪಾದ ಮಾತ್ರ, ಬೇರೆ ಅಲ್ಲ. ಠನ್ ಠನ ಠನ್. ಏನು ಉಪಾಸನೆ ಮಾಡ್ಯಾನವ? ಪಾದವನ್ನ ಮಾತ್ರ ಉಪಾಸನೆ ಮಾಡಿದ್ದಾನೆ. ಪಾದೌ ತೇ ವ್ಯಮ್ಲಾಸೇತಾಂ ಯನ್ಮಾಂ ನಾಗಮಿಷ್ಯತ್, ಒಂದು ವೇಳೆ ನೀನು ನನ್ನ ಕಡೆಗೆ ಪಾಠಕ್ಕೆ ಬಂದಿದ್ದಿಲ್ಲ ಅಂತಂದ್ರೆ ನಿನ್ನ ಪಾದಗಳು ಫ್ರಾಕ್ಚರ್ ಆಗಿ ಹೋಗ್ತಿದ್ವು, ಫ್ರಾಕ್ಚರ್ ಮುರಿದು ಹೋಗ್ಬಿಡ್ತಿದ್ವು. ಸರಿ, ಭಾಷೆ ನೋಡ್ರಿ, ಪಾಠ ಮುಗೀತು. ಪ್ರಥನಾತ್ ಪೃಥಿವೀ ನಾಮ ಪ್ರತಿಷ್ಠಾ ಚ ಪ್ರತಿಷ್ಠಿತೆ, ಪಾದೌ ಭಗವತೋ ವಿಷ್ಣು ಪೃಥಿವ್ಯಾಶ್ರಯ ಏವ ಚ. ಪ್ರಥನಾತ್ ಪೃಥ್ವಿ ನಾಮ ಹರಡಿಕೊಂಡಿದ್ದಾನವ, ದೇಶತಃ ಕಾಲತಃ ಗುಣತಃ ಹರಡಿಕೊಂಡಿದ್ದರಿಂದ ಅವನಿಗೆ ಪೃಥ್ವಿ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಪ್ರತಿಷ್ಠಾಚ ಪ್ರತಿಷ್ಠಿತೆ, ಭಗವಂತನ ಪಾದ ಎಲ್ಲರ ಸ್ಥಿತಿಗೆ ಕಾರಣವಾಗಿದೆ, ನಮ್ಮ ಪ್ರತಿಷ್ಠೆಗೆ ಕಾರಣವಾದ್ದರಿಂದ ಭಗವಂತನ ಪಾದಕ್ಕೆ ಪ್ರತಿಷ್ಠಾ ಅಂತ ಹೆಸರು. ಪೃಥಿವಿಯ ಆಶ್ರಯ, ಪೃಥ್ವಿಗೂ ಆಶ್ರಯವಾಗಿದೆ. ಭಗವಂತ ದೇಶ ಕಾಲ ಗುಣಗಳಿಂದ ವ್ಯಾಪ್ತನಾಗಿದ್ದಾನೆ. ಅವನ ಪಾದಗಳು ಪೃಥ್ವಿಗೆ ಆಶ್ರಯವಾಗಿದೆ. ಅವನ ಪಾದಕ್ಕೆ ಪೃಥ್ವಿ ಪ್ರತಿಷ್ಠಾ ಅಂತ ಹೆಸರು. ಆದ್ದರಿಂದ ನೀನು ಉಪಾಸನೆ ಮಾಡಿದ್ದಕ್ಕೆ ನಿನಗೆ ಪ್ರತಿಷ್ಠಾದಿಗಳು ಬಂದಿದೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಮುಗೀತು. ಎಲ್ಲಿಂದ ಎಲ್ಲಿ ತನಕ ಬಂತು ನೋಡ್ಕೊಂಡ್ಬಿಡ್ರಿ. ಶಿರಸ್ಸು, ಚಕ್ಷಸ್ಸು, ಮಧ್ಯದೇಹ, ಆಮೇಲೆ ಕಟಿಪ್ರದೇಶ, ಪಾದ, ಇಡೀ ದೇಹ ತನಕ ಬಂತು. 6 ಮಂದಿ ಸೇರ್ಕೊಂಡು ಷಡಂಗವನ್ನು ಹೇಳ್ಬಿಟ್ರು. ಇದನ್ನ ಮುಗಿದ ಮೇಲೆ ಇಲ್ಲೊಂದು ಸಣ್ಣ ಚರ್ಚೆ ಅದ, ಮಧ್ಯಾಹ್ನ ತಗೋತೀನಿ. ಪಾದ ಅಂತ ಬಂದಿದೆಯಲ್ಲ, ಅದಕ್ಕೆ ಆಚಾರ ಅಂತಾರ ಉತ್ತಮಾನಾಂ ಹಿ ಪಾದೇನ ಸರ್ವಂ ರೂಪಂ ಹಿ ಕಥ್ಯತೆ. ಉತ್ತಮರಾದವರನ್ನ ನಾವು ಅವರ ಇಡೀ ದೇಹದಿಂದ ಮಾತಾಡಿಸುವುದಿಲ್ಲ, ಪಾದದಿಂದ ಮಾತಾಡ್ತೀವಿ. ಹಂಗಾರೆ ಕೇವಲ ಪಾದ ಅಷ್ಟೇ ಏನು ಅಂದ್ರ ಅಲ್ಲ. ಪಾದವು ಇಡೀ ಏನಂದ್ರೆ ವಿಷ್ಣು ಪದಮಿ ಇತಿ ಹ್ಯಸ್ಮಾತ್ ಪ್ರತಿತಿರ್ವೈದಿಕಿ ಸ್ಮೃತ, ಸರ್ವರೂಪವೇ ಪಾದ ಶಬ್ದದಿಂದ ಕರೆಯಲ್ಪಡ್ತದ. ಶ್ರೀಪಾದಂಗಳವರು ಬಂದರು ಅಂತಾರೆ. ಏನು? ಶ್ರೀಪಾದಂಗಳವರು ಬಂದರು ಅಂತಂದ್ರ ಬರೇ ಪಾದ ಅಷ್ಟೇ ನಡ್ಕೋತ ಹಿಂಗ್ ಬಂದಾವ, ಮೇಲಿನ ಭಾಗ ಮನ್ಯಾಗ ಕೂತದಂತ ಅರ್ಥ ಏನದಕ್ಕ? ಅಲ್ಲ, ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ ಅಂತ ತಿಳಿಸಿದ್ದಾರೆ. ಇದರ ಬಗ್ಗೆ ಚರ್ಚೆ ಮಾಡೋಣಂತ. ಶ್ರೀಕೃಷ್ಣ ಅರ್ಪಣಮಸ್ತು.